तिन सत्यादि कोंको ब्रह्म का स्वरूप लक्षण पणा तभी सिद्ध हुए, तभी ता ब्रह्म की सत्यादि रूपता किसी प्रमाण करके सिद्ध होवे. ನೀವು ಸತ್ಯ ಜ್ಞಾನ ಅನಂತ ಬ್ರಹ್ಮ ಅಂತ ಹಿಂಗೆ ಸ್ವರೂಪ ಲಕ್ಷಣ ಏನು ಹೇಳ್ಕೊಂಬಂದಿದ್ರಿ, ಅವು ಯಾವಾಗ ಸಿದ್ಧ ಆಗ್ತವ ಅಂದ್ರೆ ಪ್ರಮಾಣ. ನೈ ಪ್ರತಿಜ್ಞಾ ಮಾತೇನು ಸಿಕ್ಕಿಲ್ಲನ, ನೀವು ತೋರಿಸಿಲ್ಲ ಅದು. ಅವು ಎರಡೂ ಒಂದೇವ, ಎರಡೂ ಒಂದೇ. ಸಿಕ್ತಿ ಮಗ. ಆ ಸತ್ಯಾದಿಗಳನ್ನು ನಾವು ಏನು ಹೇಳ್ತೀವಿ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಾನಂದಗಳಲ್ಲಿ ಭಗವತಿ ಪ್ರಮಾಣ ಅಂದರೆ ಪ್ರತಿಜ್ಞಾ ಮಾತೇನ ವಸ್ತು ಸಿದ್ಧಿಗಿಂತ ಲಕ್ಷಣ ಪ್ರಮಾಣ. ಯಾವುದೇ ಒಂದು ಪ್ರಮಾಣ ಅಥವಾ ಅದಕ್ಕೆ ಲಕ್ಷಣ ಹೇಳಬೇಕು ಅಂದ್ರೆ ವಸ್ತು ಸಿದ್ಧಿ ಆಗ್ತದೆ. ಕೇವಲ ನೀವು ಪ್ರತಿಜ್ಞೆ ಮಾಡಿದರೆ ವಸ್ತು ಸಿದ್ಧ, ಸತ್ತು ಜ್ಞಾನ ಅನಂತ ಹಿಂಗೆ ಹೇಳಿದರೂ ಕೂಡ ಅದು ಸಿದ್ಧ ಆಗಲ್ಲ ಅಂತ ತಿಳ್ಕೊಂಡು ಅವರು ಸಾಕ್ಷಾತ್ ಶ್ರುತಿ ಭಗವತಿದ ಪ್ರಮಾಣ ನಿಮ್ಗೆ ಹೇಳ್ತೇವೆ. ವ್ಯಾಸ ಭಗವಾನಕ ಸೂತ್ರಯಿ ಪ್ರಮಾಣ ಅಲ್ಲಿ ಶ್ರುತಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಆನಂದೋ ಬ್ರಹ್ಮ ಅಂದರೆ ಬ್ರಹ್ಮ ಹೆಂಗಿದ್ದಾನ, ಸತ್ ರೂಪಿದ್ದಾನ, ಜ್ಞಾನ ರೂಪಿದ್ದಾನ. ಅದರಂತೆ ಸಿಕ್ಕಿಲಿಗನ ಸಿಗ್ತೀಗ. ಶಂಕ ಇತ್ತು ನೋಡಿ, ಶಂಕ ಅದಕ್ಕೆ ಪ್ರಮಾಣ ಕೊಡ್ಲಕತ್ತಾರ ಅವರು. ಪ್ರಮಾಣ ಶ್ರುತಿ ಭಗವತಿ ಸಾಕ್ಷಾತ್ ಶ್ರುತಿ ಪ್ರಮಾಣ. ಆದರೆ ವ್ಯಾಸ ಭಗವಾನರು ಕೂಡ ಸೂತ್ರವೇ ಪ್ರಮಾಣ. ಶ್ರುತಿ ತೈತರು ಉಪನಿಷತ್ತದು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮ ಅಂದರೆ ಬ್ರಹ್ಮ ಸತ್ಯರೂಪ ಇದ್ದಾನ, ಜ್ಞಾನ ರೂಪ ಇದ್ದಾನ. ಅದರಂತೆ ಅನಂತ ರೂಪ ಅಂದರೆ ತಥಾ ಆನಂದ ರೂಪ ಹೇ ಇತಿ ತಿತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಲ್ಲಿ ಅದರದು ಬಿಡಿಸ್ಹೇಳ್ತಾರೆ. ಯಾ ಅಂತ ನಾಮ ಅನಂತದಲ್ಲ, ಅನಂತ ಕೊನೆಗೆ ಅನಂತದ ಕೊಟ್ಟರಲ್ಲ. ಯಾ ಅಂತ ನಾಮ ಪರಿಚ್ಛೇದ ಕಾ ಹೇ. ಅಂತಂದ್ರೆ ಪರಿಚ್ಛೇದ, ಅಂತ ಉಳ್ಳದ್ದು, ಅದಕ್ಕೆ ಪರಿಚ್ಛೇದ ಅಂತಾರೆ. ಅಂತ ಉಳ್ಳದ್ದು, ಅಂತ ಉಳ್ಳದಕ್ಕೆ ಪರಿಚ್ಛೇದ ತಿಳಿತ. ಅಂತ ನಾಮ ಪರಿಚ್ಛೇದ ಕಾ. ಸೊ ಜಿಸ್ ವಿಷಯ ನೈ ವಿದ್ಯಮಾನ ಹುವೆ ತಾಕ ನಾಮ ಅನಂತ. ಅಂಥದ್ದು ಯಾವುದರಲ್ಲಿ ಇರುವುದಿಲ್ಲ ಅದಕ್ಕೆ ಅಂದರೆ ಅನಂತ. ಅಂತ ಉಳ್ಳದ್ದು ಇದು ಅಂತ ಉಳ್ಳದ್ದು ಅಲ್ಲ. ಯಾವ್ಯಾವ ಅಂತ ಉಳ್ಳದ್ದು ಇದ್ದಾವ ಅವೆಲ್ಲ ಪರಿಚಯ ಉಳ್ಳದಿದ್ದಾವ. ಇಂಥದ್ದು ಯಾವುದರಲ್ಲಿ ಇಲ್ಲವೋ ಅದಕ್ಕೆ ಅನಂತ ಅನ್ರಿ. ಅದಕ್ಕೆ ಏನನ್ರಿ, ಅನಂತ ಅನ್ರಿ. ಅರ್ಥಾತ್ ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ. ಅದು ಇಂಥ ಪರಿಚ್ಛೇದಗಳು ಎಷ್ಟಿದ್ದಾವ? ದೇಶ ಕಾಲ ವಸ್ತು ಪರಿಚ್ಛೇದ ರೈತಿ ಅನಂತ. ಅದಕ್ಕೆ ವ್ಯಾಪಕದೂ ಇದೇ ಲಕ್ಷಣ ಹೇಳ್ತಾರೆ. ಅನಂತ ಅಂದ್ರೂ ಕೂಡ ಒಂದೇ. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಅನಂತ. ಇನ್ನು ತೀನ ಪರಿಚ್ಛೇದ ರೂಪ ಅರ್ಥಾತ್ ದೇಶದಲ್ಲ, ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ. ಇನ್ನು तीन परिच्छेद रूप रहित थे जो रहित हो गए ताका नाम अनंत है. अल विचार सागर टिप्पणी 186 है 186 हाकिरी. हाँ, जो रहित हुए ताका नाम अनंत है. ऐसी अनंत रूपता विषय इंಥ ಅನಂತ ರೂಪದಲ್ಲಿನೇ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತಿದ್ದುದೇನೆ ಅನಂತ ಅನ್ಬೇಕು. ದೇಶ ಕಾಲ ವಸ್ತು ಅಂದರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅತ್ಯಂತ ಅಭಾವಕ ಯಾವುದು ಅಪ್ರತಿಯೋಗಿ ಇರುವುದೋ ಅದು ದೇಶ ಪರಿಚ್ಛೇದ ರಹಿತ. ಅತ್ಯಂತ ಅಭಾವಕ ಯಾವುದು ಅಪ್ರತಿಯೋಗಿ ಇರುವುದು. ಅತ್ಯಂತ ಅಭಾವಕ ಅಪ್ರತಿಯೋಗಿ ಅಂದರೆ ಏನು? ಇದು ಈ ದೇಶದಲ್ಲಿ ಅದ, ಇದು ಈ ದೇಶದಲ್ಲಿ ಇಲ್ಲ. ಒಂದು ದೇಶದಲ್ಲಿ ಒಂದು ವಸ್ತು ಇರ್ತದೆ, ಇನ್ನೊಂದು ದೇಶದಲ್ಲಿ ಇರಲ್ಲ. ಮಹಾರಾಷ್ಟ್ರದಲ್ಲಿ ಎಷ್ಟೋ ಪದಾರ್ಥಗಳು ಕರ್ನಾಟಕದಾಗಿಲ್ಲ, ಕರ್ನಾಟಕದಾಗ ಎಷ್ಟೋ ಪದಾರ್ಥಗಳು ಆ ಮಹಾರಾಷ್ಟ್ರದಾಗಿಲ್ಲ. ಅಂದರೆ ಈ ದೇಶದಲ್ಲಿಂದ ಆ ದೇಶದಿಂದ ಇದು ಅಂತ ಉಳ್ಳದ್ದು, ಈ ದೇಶದಲ್ಲಿ ಅಲ್ಲಿಲ್ಲ, ಇದು ಇಲ್ಲಿಲ್ಲ. ಅಂದರೆ ಈ ದೇಶದಿಂದ ಇದು ಅಂತ ಉಳ್ಳದ್ದು. ಅದಕ್ಕೆ ಅತ್ಯಂತ ಅಭಾವ ಅಂದರೆ ಎಲ್ಲಿನೂ ಯಾವುದ್ರದ್ದು ಅಭಾವವೇ ಆಗುವುದಿಲ್ಲ. ಅಂದಮೇಲೆ ಅತ್ಯಂತ ಅಭಾವಕ ಯಾವುದು ಅಪ್ರತಿಯೋಗಿ ಇರೋದು ಅದು ದೇಶ ಪರಿಚ್ಛೇದ ರಹಿತ. ಎಲ್ಲ ದೇಶದಲ್ಲಿ ಇರೋಣದಿಂದ ಇದಕ್ಕೆ ದೇಶ ಪರಿಚ್ಛೇದ ರಹಿತ. ಅದಕ್ಕೆ ಅತ್ಯಂತ ಅಭಾವಕ ಯಾವುದು ಅಪ್ರತಿಯೋಗಿ ಇರೋದು ಅದು ದೇಶ ಪರಿಚ್ಛೇದ ರಹಿತ. ಇನ್ನು ಕಾಲ ಪರಿಚ್ಛೇದ ಅಂದರೆ ಏನು? ಪ್ರಾಗ ಪ್ರಧ್ವಂಸ ಅಭಾವಕ ಯಾವುದು ಅಪ್ರತಿಯೋಗಿ ಇರೋದು ಅದು ಕಾಲ ಪರಿಚ್ಛೇದ ರಹಿತ. ಕಾಲ ಪರಿಚ್ಛೇದ ರಹಿತ. ಇದು ಕಾಲ ಪರಿಚ್ಛೇದ ಸಹಿತ. ನಮ್ಮ ಶರೀರ ಏನೈತಲ್ಲ ಮೊದಲಿದ್ದಿತ್ತಲ್ಲ
ಮೊದಲಿದ್ದಿದ್ದಿಲ್ಲ ಅಂದರೆ ಇದ್ರ ಪ್ರಾಗಭಾವ, ನಂತರ ಇರಲ್ಲ ಅಂದರೆ ಪ್ರಧ್ವಂಸ ಭಾವ. ಪ್ರಧ್ವಂಸ ಭಾವಕ್ಕೆ ಇದು ಪ್ರತಿಯೋಗಿ. ನಮ್ಮ ಶರೀರ ಏನೈತಲ್ಲ, ಮೊದಲು ಹುಟ್ಟೋಕ್ಕಿಂತ ಮೊದಲಿತ್ತೇನು, ಮೊದಲು ಇದ್ದಿತ್ತಲ್ಲ, ಅಂದರೆ ಪ್ರಾಗಭಾವಕ್ಕೆ ಇದು ಪ್ರತಿಯೋಗಿ. ಪ್ರಾಗಭಾವ ಪ್ರತಿಯೋಗಿತ್ವ ಕಾರ್ಯ, ಪ್ರಾಗಭಾವ ಪ್ರತಿಯೋಗಿತ್ವ ಕಾರ್ಯ ಅಂದರೆ ಹುಟ್ಟೋಕ್ಕಿಂತ ಮೊದಲಿಲ್ಲ ಪ್ರಾಗಭಾವ, ನಂತರ ದೇಹ ಹೋದ ನಂತರ ನಾಶ ಆದಮೇಲೆ ಇದಿಲ್ಲ ಪ್ರಧ್ವಂಸ ಭಾವ. ಪ್ರಾಗಭಾವಕ್ಕೆ ಪ್ರಧ್ವಂಸ ಭಾವಕ್ಕೆ ಯಾವುದು ಪ್ರತಿಯೋಗಿ ಇರ್ಬೋದು, ಪ್ರತಿಯೋಗಿ ಅದು ಕಾಲ ಪರಿಚಯ ಸಹಿತ. ಹಂಗೆ ಪರಮಾತ್ಮ ಹುಟ್ಟೋಕ್ಕಿಂತ ಮೊದಲಿದ್ದಿತ್ತಲೇನು, ಆತ್ಮ ಬ್ರಹ್ಮ ಮೊದಲೇ ಅದಾರ, ಈಗಲೂ ಅದಾರ, ಷಷ್ಠಿ ಪಳೆ ಆಗಿದೂ ಇರ್ತಾರೆ. ಅದಕ್ಕೆ ಪ್ರಧ್ವಂಸ ಅಭಾವ ಅಪ್ರತಿಯೋಗಿತ್ವ ಕಾಲ ಪರಿಚಯ ರಹಿತ. ಇದು ಪ್ರತಿ ಒಂದರದಾಗ ವಸ್ತುಗಳದಾಗ ಭಿನ್ನ ಭಿನ್ನ, ಘಟ ಅಂದರೆ ಪಟ ಅಲ್ಲ, ಪಟ ಅಂದರೆ ಘಟ ಅಲ್ಲ, ಹಿಂಗೆ ಅನ್ಯೋನ್ಯ ಭಾವ. ಎಲ್ಲ ವಸ್ತುಗಳಲ್ಲಿ ಅವನೇ ಇದ್ದಾನೆ. ಅನ್ಯೋನ್ಯ ಭಾವಕ್ಕೆ ಯಾವುದು ಅಪ್ರತಿಯೋಗಿ ಇರುವುದೋ ಅದು ವಸ್ತು ಪರಿಚಯ ರಹಿತ. ಘಟ ಅಂದರೆ ಪಟ ಅಲ್ಲ, ಎಲ್ಲ ಭೇದಿ ಅದ. ಪ್ರತ್ಯೇಕ ಒಂದು ವಸ್ತುಗಳಲ್ಲಿ ಮನುಷ್ಯ ಅಂದರೆ ಸ್ತ್ರೀ ಅಲ್ಲ. ಈ ರೀತಿಯಿಂದ ಎಲ್ಲ ವಸ್ತುಗಳಲ್ಲಿ ಭೇದ ಅದಾನೆ, ಸ್ವರೂಪ ಭೇದ ಅದಾನೆ. ಆದರೂ ಇವ ಎಲ್ಲ ದೇಶಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ಅದಾನೆ, ಎಲ್ಲ ವಸ್ತುಗಳಲ್ಲಿ ವ್ಯಾಪಕ ರೂಪದಿಂದ ಇರೋಣದಿಂದ ಅನ್ಯೋನ್ಯ ಭಾವಕ್ಕೆ ಯಾವುದು ಅಪ್ರತಿಯೋಗಿರುವುದೋ ಅದು ವಸ್ತು ಪರಿಚಯದ ರಹಿತ. ಇಷ್ಟ ತಿಳಿತಿದೆಯೋ ನಿಮ್ಗೆ? ಪ್ರಧ್ವಂಸ ಅಭಾವಕ್ಕೆ ಯಾವುದು ಅಪ್ರತಿಯೋಗಿ, ಪ್ರಧ್ವಂಸ ಅಭಾವಕ್ಕೆ ಯಾವುದು ಅಪ್ರತಿಯೋಗಿ ಇರುವುದೋ ಅದು ಕಾಲ ಪರಿಚಯದ ರಹಿತ, ಕಾಲ ಪರಿಚಯದ ರಹಿತ. ಇನ್ನು ಸಹಿತ ಇದ್ದದಕ್ಕೆ ಪ್ರತಿಯೋಗಿ ಅನ್ಬೇಕದು, ಸಹಿತ ಪರಿಚಯದ ಉಳ್ಳುದು. ಇದು ಪರಿಚಯದ ರಹಿತ, ಪರಿಚಯದ ಉಳ್ಳುದು ಗೊತ್ತೈತಿ. ಪರಿಚಯದ ಉಳ್ಳುದು ಅಂದ್ರೇನು? ಪ್ರಾಗಭಾವಕ್ಕೆ ಇದು ಪ್ರತಿಯೋಗಿ, ಹುಟ್ಟೋಕ್ಕಿಂತ ಮೊದಲ ಇಲ್ಲಿಲ್ಲ, ಪ್ರಾಗಭಾವಕ್ಕೆ ಇದು ಪ್ರತಿಯೋಗಿ. ಏನು ಹುಡ್ತು? ಶರೀರ ಹುಡ್ತು, ಪ್ರಾಗಭಾವ ಪ್ರತಿಯೋಗಿ. ಏನು ನಾಶ ಆಯಿತು? ಶರೀರ ನಾಶ ಆಯಿತು, ಪ್ರಧ್ವಂಸ ಭಾವಕ್ಕೆ ಪ್ರತಿಯೋಗಿ. ಅಂದರೇ ಪ್ರಾಗಭಾವ ಪ್ರಧ್ವಂಸ ಭಾವಕ್ಕೆ ಈ ಶರೀರ ಅಂದರೆ ಎಲ್ಲನೇ ಘಟ ಪಟ ಎಲ್ಲ ವಸ್ತುಗಳು ಹುಡ್ತಾವೆ, ನಾಶ ಆಗ್ತವೆ. ಅಂದರೆ ಪ್ರಧ್ವಂಸ ಭಾವಕ್ಕೆ ಇವು ಪ್ರತಿಯೋಗಿ ಇದ್ದಾವೆ. ಇವು ಯಾವುದ್ರದಾವ ಹೇಳ್ತೇವೆ ಅದಕ್ಕೆ ಅದೇ ಪ್ರತಿಯೋಗಿ. ಹೌದಿಲ್ಲ? ಅಂದಮೇಲೆ ಆತ್ಮ ಬ್ರಹ್ಮ ಏನಿದ್ದಾನೆ, ಬ್ರಹ್ಮ ಹಿಂದೆ ಸೃಷ್ಟಿ ಪೂರ್ವ ಕಾಲದಲ್ಲಿ ಇದ್ದಾನೆ, ಈಗಲೂ ಇದ್ದಾನೆ, ನಂತರ ಇರ್ತಾನೆ. ಅಂದ್ರೇ ಪ್ರಧ್ವಂಸ ಅಭಾವಕ್ಕೆ ಯಾವುದು ಅಪ್ರತಿಯೋಗಿ, ಪ್ರತಿಯೋಗಿ ಅಲ್ಲ, ಅಪ್ರತಿಯೋಗಿ, ಅದು ಕಾಲ ಪರಿಚ್ಛೇದ ರಹಿತ, ಅದು ಕಾಲ ಪರಿಚ್ಛೇದ ರಹಿತ. ತಿಳಿಸಿಗಿಲ್ಲ? ऐशी अनंत रूपता विषयी ये वार्ता अन्यशास्त्री विषयी कहिए तांद्ರಲ್ಲಿ ಪಂಚದಶಿ 3ನೇ ಪ್ರಕರಣ ಟಿಪ್ಪಣಿ 50ದಲ್ಲಿ ಕೊಟ್ಟರ. ನ ವ್ಯಾಪಿತ್ವ ದೇಶತೋ ಅಥೋ ನಿತ್ಯತ್ವಾನಪಿ ಕಾಲತಃ ನ ವಸ್ತು ಅಪಿ ಸರ್ವಾತ್ಮಾತ್ सर्वात्मात् आनंद अनंत ब्रह्मणी त्रिधा. अर्थ ಬ್ರಹ್ಮ ಸರ್ವದೇಶ ವಿಷಿ ವ್ಯಾಪಕ. ಬ್ರಹ್ಮ ಹೆಂಗಿದ್ದಾನೆ ಎಲ್ಲ ದೇಶಗಳಲ್ಲಿ ಹೆಂಗಿದ್ದಾನವ ವ್ಯಾಪಕ, ಎಲ್ಲ ದೇಶಗಳಲ್ಲಿ. ಈ ದೇಶದಲ್ಲಿ ಇಲ್ಲ, ಈ ದೇಶದಲ್ಲಿ ಇಲ್ಲ ಅಂತಿಲ್ಲ, ಅದು ದೇಶದಲ್ಲಿ ಇಲ್ಲ ಅಂದರೆ ಅಂತ ಉಳಿದಾಗ್ತದೆ. ಎಲ್ಲ ದೇಶಗಳಲ್ಲಿ ಇರೋದನ್ನು ब्रह्म का देशते भी अंत नहीं, ब्रह्म का देशते भी अंत नहीं. और सो ब्रह्म क्या है? ಏನಂದ್ರೆ नित्य है. ಹೋಗ್ಯದ ಶಬ್ದ ಒಳಗೆ सो ब्रह्म नित्य है. ಯಾಕೆ ब्रह्म का कालते भी अंत नहीं. नित्य अंदर जन्म मरण रहित नित्य, जन्म मरण सहित अनित्य. और सो ब्रह्म नित्य है, ब्रह्म का कालते भी अंत नहीं. और सो ब्रह्म सर्व का आत्मा रूप है. ब्रह्म ಎಲ್ಲರ ಆತ್ಮ ಸ್ವರೂಪನೇ ಇದ್ದಾನೆ. ಯಾತೆ ब्रह्म का वस्तुते भी अंत नहीं. इस रीति से ब्रह्म विषय 3 प्रकार का अनंतपणा है. ಈ ರೀತಿಯಿಂದ ಬ್ರಹ್ಮ ಅನಂತ. ಅನಂತ ಅಂದ್ರೆ ಏನು? ದೇಶ ಕಾಲ ವಸ್ತು ಪರಿಚಯ ರಹಿತ ಅನಂತ. ದೇಶ ಕಾಲ ವಸ್ತು ಪರಿಚಯದ ರಹಿತಕ್ಕೇನೆ ಅಂದರೆ ಅನಂತ. ಅನಂತ ಬ್ರಹ್ಮ ವಿಷಯ ತಿಳಿತ. ಈಗ ಅದು ವ್ಯಾಸ ಸೂತ್ರ ಮ್ಯಾಲ ಶ್ರುತಿ ಪ್ರಮಾಣ ಕೊಟ್ಟಿದ್ರು, ತೆಳಗ ವ್ಯಾಸ ಸೂತ್ರನು ಹೇಳ್ತಾ ಇದ್ದಾರೆ. ಆನಂದಾದಯ ಪ್ರಧಾನಶ್ಯ, ಆನಂದಾದಯ ಪ್ರಧಾನಶ್ಯ सूत्र 3 3 11 11 11
ಬ್ರಹ್ಮಸೂತ್ರ 3ನೇ ಅಧ್ಯಾಯ 3ನೇ ಪಾದದಾಗ 3 ಹಾಕ ಬರೀರಿ ನಿಮ್ಗೆ ಅಲ್ಲಿ ಮುಗಿಸ್ತಾರೆ. ಹಾಂ, ಆನಂದ ಸತ್ಯ ज्ञान, आनंद सत्य ज्ञान आदि गुण ब्रह्म के स्वरूपभूत हुए. आनंद सत्य ज्ञान, सत्य ज्ञानमनंतम ब्रह्म, आनंद सत्य ज्ञान आदि गुण ब्रह्म के स्वरूपभूत हुए. अವು ಬ್ರಹ್ಮನ ಸ್ವರೂಪಭೂತಿನೇ ಅದಾವ. ಸತ್ ಅಂದರೆ ಬ್ರಹ್ಮ, ಚಿತ್ ಅಂದರೆ ಬ್ರಹ್ಮ, ಆನಂದ ಅಂದ್ರೇ ಬ್ರಹ್ಮ. ಆ ಸತ್ತ ಬ್ರಹ್ಮಕ್ಕಿಂತ ಸತ್ ಬೆಳ್ಳಿ ತೆಗಿಲಿ ಬರಲ್ಲ. ಮಧುದಲ್ಲಿ ಮಾಧುರಿ ಹ್ಯಾಂಗೆ ತೆಗಿಲಿ ಬರಲು ಅದರಂತೆ ಬ್ರಹ್ಮಕ್ಕೆ ಲಕಾವಣೆ ಹಾರೆ ಏ ನಿರ್ಗುಣ ಬ್ರಹ್ಮಕ್ಕೆ ಧ್ಯಾನ ವಾಸ್ತೆ. ಇವು ಎಲ್ಲಿ ಹೇಳ್ಯಾರ ಅಂದ್ರೆ ನಿರ್ಗುಣ ಬ್ರಹ್ಮದ ಧ್ಯಾನ ಮಾಡುವುದರಲ್ಲಿನೂ ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಲಕಾವಣೆ ಹಾರೆ ತಿಳಿಸುವಂಥ ಇರುತ್ತವೆ. ಅದಕ್ಕೆ ಒಂದು ಜ್ಞೇಯ ಬ್ರಹ್ಮ, ಒಂದು ಧ್ಯೇಯ ಬ್ರಹ್ಮ. ಒಂದು ಬ್ರಹ್ಮ ಏನಿದ್ದಾವಲ್ಲ, ಒಂದು ಜ್ಞೇಯ ಬ್ರಹ್ಮ, ಒಂದು ಧ್ಯೇಯ ಬ್ರಹ್ಮ. ಒಂದು ಜ್ಞೇಯ ಅಂದ್ರೇನು? ಜ್ಞಾನಕ್ಕೆ ವಿಷಯ. ಈಗೇನು ಹೇಳ್ತಾ ತತ್ವಮಸಿ ಮಹಾವಾಕ್ಯದಿಂದ ನಾವೇನು ಹೇಳ್ತೇವಲ್ಲ ಅದು ಜ್ಞೇಯ ಬ್ರಹ್ಮ. ಇನ್ನು ಧ್ಯಾನದಿಂದ ಏನು ಹೇಳ್ತೇವೆ? ನಿರ್ಗುಣ ಉಪಾಸನ ಮಾಡಿರಿ, ಧ್ಯೇಯ ಬ್ರಹ್ಮ. ಉಪಾಸನಾದಿಂದ ಏನು ಸಿದ್ಧ ಆಗ್ತದ ಅದು ಧ್ಯೇಯ ಬ್ರಹ್ಮ. ಧ್ಯಾನದಿಂದ ಸಿದ್ಧ ಆಗುತ್ತೆ. ಇದು ಜ್ಞಾನದಿಂದ ಸಿದ್ಧ ಆಗುತ್ತೆ. ಅದು ವಿಚಾರ ಸಾಗರ 4ನೇ ತರಂಗ 5ನೇ ತರಂಗಗಳು ಸ್ಪಷ್ಟವಾಗಿ ಹೇಳ್ಯಾರ. ಅದಕ್ಕೆ 4ನೇ ತರಂಗ ಉತ್ತಮ ಅದ್ವೈತಲ್ಲಿ ಜ್ಞೇಯ ಬ್ರಹ್ಮ ಹೇಳಿದರು. ಅವನಿಗೆ ಅದು ತಿಳಿಲಿಲ್ಲ ಬಟ್ಯಾಕ ಮತ್ತು ಅವನಿಗೆ ನಿರ್ಗುಣ ಧ್ಯಾನ ಹೇಳಿದ್ರು 5ನೇ ತರಂಗಗಳು. ಲಕಾವಣೆ ಅದೇ ನಿರ್ಗುಣ ಬ್ರಹ್ಮಕ್ಕೆ ಧ್ಯಾನ ವಾಸ್ತೆ ತಿನ್ನ ಆನಂದಾದಿ ಗುಣವಂಗ ವೇದಿಕೆ. ಆ ಆನಂದಾದಿ ಗುಣಗಳದು ವೇದದ ಶಾಖಾಗಳಲ್ಲಿ ಉಪಸಂಹಾರ ಮಾಡಲಿಕ್ಕೆ ಯೋಗ್ಯವಿರುತ್ತದೆ. ವೇದಿಕೆ ಶಾಖಾ ಮೊನ್ನೆ ಹೇಳ ನೋಡು ಎಷ್ಟು ಶಾಖಾಗಳು ಅದಾವು. ಒಟ್ಟು ನೋಡಿ. ಹಾಂ, उपसंहार करने योग्य इति. इस उक्त श्रुति करके ता ब्रह्म के सत्य ज्ञानादि रूपता सिद्ध है. ಈ ಶ್ರುತಿಯು ಕೂಡ ಬ್ರಹ್ಮನ ಸತ್ಯ ಜ್ಞಾನ ಅನಂತ ರೂಪದ ಸಿದ್ಧ ಆಗುತ್ತದೆ. ಯಾತೆ ತಿನ್ನ ज्ञानादिको सत्य ज्ञानादिको विषय ब्रह्म का स्वरूप लक्षण संभवे. ಸತ್ಯ ಬ್ರಹ್ಮ, ಜ್ಞಾನ ಬ್ರಹ್ಮ, ಆನಂದ ಬ್ರಹ್ಮ. ಅದಕ್ಕೇನು ಪ್ರಮಾಣ ಐತೆ ಅಂದರೆ ಪ್ರಮಾಣ 2 ಸೂತ್ರ ಮತ್ತು ಶ್ರುತಿ 2 ಹೇಳ್ಕೊಂಡು ಬಂದರು. ಆದಮೇಲೆ ಆ ಬ್ರಹ್ಮನ ಸ್ವರೂಪ ಲಕ್ಷಣ ನಾವು ಹೇಳೋದು ಯೋಗ್ಯದ ಸ್ವರೂಪ ಹೇಳೋದು ಸಂಭವಿಸುತ್ತದೆ ಅಂತ ಹೇಳಿದರು. ಈಗ ಶಂಕ ಮಾಡ್ತಾನೆ. ಶಂಕಾದೀಗ ಏನಾಯ್ತು? ಈ ಸ್ವರೂಪ ಲಕ್ಷಣಕ್ಕೆ ಸಂಭವ ಹುಯೇ ಬಿ. ಈಗ ನೀವು ಸ್ವರೂಪ ಲಕ್ಷಣದು ಇಲ್ಲಿ ಪರ್ಯಂತ ನಿರ್ದೋಷವು ಲಕ್ಷಣ ಹೇಳಿದಿರಿ. ಆದರೂ ಹಿಂದೆ ಒಂದು ಲಕ್ಷಣ ಏನು ಹೇಳಿದಿರಲ್ಲ, ತಟಸ್ಥ ಲಕ್ಷಣ. स्वरूप लक्षण के संभव हुए भी पूर्व कथन कर्या जो जगत के उत्पत्ति स्थिति लय का कारणत्व रूप ब्रह्म का तटस्थ लक्षण तो संभवता नहीं. इंद कार्य उत्पत्ति ಸ್ಥಿತಿ ಮತ್ತು ಲಯ ಇದು ಬ್ರಹ್ಮನ ತಟಸ್ಥ ಲಕ್ಷಣ ಅಂತ ಹೇಳ್ಕೊಂಡು ಬಂದಿರಿ. ಹಿಂದಿನ ಪೇಜ್ದಾಗ ಹೋಗ್ಯಾದ ನೋಡಿ. ಬ್ರಹ್ಮಂದು ಉತ್ಪತ್ತಿ ಸ್ಥಿತಿ ಲಯ ಸೃಷ್ಟುವ ಕಾರ್ಯದ उत्पत्ति स्थिति लय का जो कारण सो उपादान कारण है. कार्य का उत्पत्ति मात्र का जो कारण है सो निमित्त कारण है. विचार सारे टिप्पणी ಒಳಗೆ उपादान कारण निमित्त कारण ಎದಕ್ಕಂತಾರೆ? उत्पत्ति स्थिति लय का जो कारण होवे सो उपादान कारण होवे, उत्पत्ति मात्र का जो कारण होवे सो निमित्त कारण होवे ಅಂತ ಹೇಳಿದರು. ಆದರೂ ನೀವು ಹೇಳುವ ಈ ಉತ್ಪತ್ತಿ ಸ್ಥಿತಿ ಲಯಕ ಕಾರಣ ರೂಪಲ್ಪಟ್ಟಂಥ ಬ್ರಹ್ಮನ ತಟಸ್ಥ ಲಕ್ಷಣ ಹೇಳಿದರೆ ಅದು ಸಂಭವಿಸುವುದಿಲ್ಲ ಅಂತ ಶಂಕ ಮಾಡ್ಯಾನ. ಕಾಯ್ತು. ಯಾಕೆ ಶಂಕ? ब्रह्मन को तुमने जगत का उपादान कारण तथा निमित्त कारण माने है. ನೀವು ಜಗತ್ತಿಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಒಂದೇ ಬ್ರಹ್ಮ ಅಂತ ಹೇಳ್ಕೊಂಡಿಂದ ಬಂದಿರಿ. ಮಾನೆ ताके विषय ಉಪಾದಾನ ಕಾರಣಪಣ ಈ ಬ್ರಹ್ಮಕ್ಕೂ ಸಂಭವತಾ नहीं. ಮೊದಲಿಂದು ಉಪಾದಾನ ಕಾರಣ ಮತ್ತು ನಿಮಿತ್ತಿ ಕಾರಣ ಎರಡೂ ಕೂಡ್ಕೊಂಡು ಒಂದೇ ಬ್ರಹ್ಮ, ಉಪಾದಾನ ಕಾರಣನೂ ನಿಮಿತ್ತಿ ಕಾರಣನು ಅಂತ ಜಗತ್ತಿಗೆ ಹೇಳ್ಕೊಂಡು ಬಂದಿರಿ. ಆದರೂ ಅದರಲ್ಲಿ ಮೊದಲು ಯಾನು ಜಗತ್ತಿಗೆ ಪರಮಾತ್ಮ ಬ್ರಹ್ಮ ಉಪಾದಾನ ಕಾರಣ ಅಂತ ಹೇಳಿರಲ್ಲ, ಆ ಉಪಾದಾನ ಕಾರಣನೇ ಸಂಭವಿಸೋದಿಲ್ಲ. ಉಪಾದಾನ ಕಾರಣನೇ ಸಂಭವಿಸೋದಿಲ್ಲ ಅಂತ ಹೇಳ್ತಾನೆ. ಶಂಕಾದಿನ ಕಾಯತೆ ಸೋ ಉಪಾದಾನ ಕಾರಣ. ಉಪಾದಾನ ಕಾರಣ ಎಷ್ಟಿದ್ದಾವ ಅಂತ ಕೇಳಿದರೆ ಆರಂಭಕ, ಆರಂಭ ಅಂದ್ರೆ ಬರ್ತದ, ಕ ಇಲ್ಲ ಅಲ್ಲಿ ಬರೀಕೋರು ಆರಂಭಕ. ಕ ಅಂದರೆ ಕರ್ಣರ,
ಆರಂಭ ಮಾಡುತ್ತೇವೆ, ಮುಂಜಾನೆ ಎದ್ಕೊಂಡು ಪೂಜೆ ಯಾಕೆ ಆರಂಭ ಮಾಡ್ತೇವೆ ಅಂತ ವಿಸ್ಮರಣ ಹೇಳಿದ್ರೆ ಆರಂಭ ಕ ಅದಲ್ಲೇ ಹಾಂ ಪ್ರಿಂಟ್ ಅದ ಹಾಂ ಪ್ರಿಂಟೇ ಅದು ಹಾಂ ಚಲೋ ಅದು ಅದು ದುರಸ್ತು ಮಾಡಬಲ್ಲ ನಿಮ್ಮಲ್ಲಿ ನಿಮ್ಮ ಕನ್ನಡದೇನದು ಹ್ಞೂ ಆರಂಭಕ ಹಾಂ ಪರಿಣಾಮಿ विवर्त अधिष्ठान तीन भेद तीन भेद करके 3 प्रकार का होगी ಅಂದರೆ ಉಪಾದಾನ ಕಾರಣವು ಎಷ್ಟು ಪ್ರಕಾರ ಅಂದ್ರೆ ಒಂದು ಆರಂಭಕ ಉಪಾದಾನ ಕಾರಣ, ಪರಿಣಾಮಿ ಉಪಾದಾನ ಕಾರಣ, ಒಂದು ಅಧಿಷ್ಠಾನ ಅಂದ್ರೆ ವಿವರ್ತ ಉಪಾದಾನ. ವೇದಾಂತಿಗಳು ವಿವರ್ತ ಉಪಾದಾನ ಕಾರಣ ಹಿಂಗೆ ಒಪ್ಪ್ಯಾರ. ನ್ಯಾಯಿಕರು ಆರಂಭಕ ಅಂದ್ರೆ ಎರಡು ಪರಮಾಣುಗಳು ಕೂಡಿಸಿದ ಒಂದು ದೊಣಕ ಅವರು ಆರಂಭವಾದಿಗಳು ಇರೋಣ. ನ್ಯಾಯಿಕರು ಆರಂಭವಾದಿ ಪರಮಾಣುಗಳೇ ಜಗತ್ತಿಗೆ ಕಾರಣ, ಪರಮಾಣುಗಳೇ ಜಗತ್ತಿಗೆ ಕಾರಣ. ಅದಕ್ಕೆ ಆರಂಭ ಎರಡು ಪರಮಾಣುಗಳು ಕೂಡಿಸೋದ್ರಿಂದ ಒಂದು ದೊಣಕ, ಎರಡು ದೊಣಕ ಕೂಡಿಸೋಣ ಒಂದು ತೃಣಕ, 3 ತೃಣಕ ಕೂಡಿಸೋಣ ಒಂದು ತೃಣಕ ಆಯಿತು, 4 ಕೂಡಿಸೋಣ ಚತುರ್ದೊಣಕ, ಅಲ್ಲಿಂದ ಕಪಾಲ, ಅಲ್ಲಿಂದ ಘಟ, ಅಲ್ಲಿಂದ ಏನಾಗ್ತದೆ ಘಟ, ಅಂತ್ಯ ಅವಯವಿ. ಅದಕ್ಕೆ ಅಂತಾರೆ ಅಂತ್ಯ. ಅಂತೂ ಮೊಟ್ಟ ಮೊದಲು 2 ಪರಮಾಣುಗಳದ್ದು ಸಂಯೋಗ ಆಗಬೇಕು. ಆರಂಭಕ ಗೊತ್ತಾಯ್ತಲ್ಲ, 2 ಪರಮಾಣುಗಳು ಏನು ಮಾಡಬೇಕು, ಸಂಯೋಗ ಮಾಡಬೇಕು. उपादान कारण तुम मानते हो ता तुम्हारे मत विषय सो ब्रह्म, तीनों विषय ब्रह्म को कौन सा उपादान कारण तुम मानते हो, ಯಾವುದು ಈ ಮೂರರಲ್ಲಿ ನೀವು ಯಾವುದು ಉಪಾದಾನ ಕಾರಣ ಒಪ್ತೀರಿ ಅಂತ. ತಾ ತುಮಾರೇ ಮತ ವಿಷಯ ಸೋ ಬ್ರಹ್ಮ ಏಕ ಅದ್ವಿತೀಯ ರೂಪ ಹೈ. ನಿಮ್ಮ ಬ್ರಹ್ಮ ಹೆಂಗಿದ್ದಾನೆ ಒಂದೇ, ಒಬ್ಬನೇ ಬ್ರಹ್ಮ, ಎರಡು ಇಲ್ಲ, ಅದ್ವಿತೀಯ ರೂಪ ಹೈ. ಯಾತೆ ತಾ ಬ್ರಹ್ಮಂಕು ಜಗತ್ ಕಾ ಆರಂಭಕಪಣ ಸಂಭವತಾ ನಹಿ. ಆ ಬ್ರಹ್ಮನಿಗೆ ಜಗತ್ತಿಗೆ ಆರಂಭಕಪಣ ಏನು ಒಂದೇ ಅದ, ಒಬ್ಬನೇ ಇದ್ದಾನೆ, ಇನ್ನೊಂದು ಬ್ರಹ್ಮ ಅದಾನೇನು ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಪರಸ್ಪರ ಮುಂದೇನೈತೆ ನಿಮ್ಮಲ್ಲಿ ಹಾಂ ನಿಮ್ಮ ಸಹ ಅದ ನಿಮ್ಮಲ್ಲಿ ಪ್ರಿಂಟ್ ಅದ ಹಾಂ ಯುಕ್ತ ಅಲ್ಲ ಯಾನೈತೆ ಜಗ್ಗದಕ್ಕೆ ಜಗ್ಗದ ಹೆಸರು ಹಾಂ ಬಿಡು ಸಿಗ್ತಲ್ಲ. ಯುಕ್ತ ಅಂದ್ರೆ ಕೂಡ್ಕೊಂಡದು, ಸಂಯುಕ್ತ ಹಾಂ ಯುಕ್ತ ಉಕ್ತ ಸಂಯುಕ್ತ ಹಾಂ ಕೂಡ್ಕೊಂಡದು ಸಮ್ಯಕ್ ಸಂಯುಕ್ತ ಹಾಂ. ಪರಸ್ಪರ ಸಂಯುಕ್ತ ಅಂದರೆ ಒಂದಕ್ಕೊಂದು ಹಿಂಗೆ ಹೇಳಿದ್ರೆ 2 ಪರಮಾಣುಗಳು ಸಂಯುಕ್ತ, 2 ಪರಮಾಣುಗಳು ಹಿಂಗೆ ಕೂಡಿಸಬೇಕು ಅವಾಗ ಸಂಯುಕ್ತ. परस्पर संयुक्त अनेक द्रव्यों को ही आरंभकपण होवे है. 2 द्रव्यಗಳ ಸಂಯೋಗ, 2 द्रव्यಗಳ ಸಂಯೋಗ आरंभकपण होवे है. जैसे न्यायिकों के ನಿಮ್ಮಲ್ಲಿ ಏನದ ಮ್ಯಾಲ ಐತಲ್ಲ ತೆಳಗ ಜೈಸೆ ನ್ಯಾಯಿಕೋಂ ಕೆ ಏನೋ ನಿಮ್ಮಲ್ಲಿ ಹಾಂ ನಮ್ಮಲ್ಲಿ ಮತಿ ಅಂದ್ರೂ ಬರ್ತದ, ಅಲ್ಲಿ ಮತಿ ಅದಿಲ್ಲ ರೀ ನಿಮ್ಮಲ್ಲಿ ಹಾಂ ಮತಿ ಅದೇ ನ್ಯಾಯಕರ ಮತದಲ್ಲಿ, ನ್ಯಾಯಕರ ಬುದ್ಧಿಯಲ್ಲಿ ಅಲ್ಲ ಹಾಂ ನ್ಯಾಯಕರು ಬುದ್ಧಿ, ಮತಿ ಅಂದ್ರೆ ಬುದ್ಧಿ, ಮತಿ ಅಂದ್ರೆ ಬುದ್ಧಿ ಆಗ್ತದೆ. ಆದ್ರೂ ನ್ಯಾಯಕರ ಬುದ್ಧಿಯಲ್ಲಿ ಅಂತ ಹಿಂಗಿಲ್ಲ, ಅಂದ್ರೆ ಅವ್ರ ಬುದ್ಧಿಯೊಳಗೆ ಹಿಂಗೆ ಅದಾನೆ. ಆದರೂ ನ್ಯಾಯಕರ ಮತದಲ್ಲಿ, ಸಾಂಖ್ಯ ಮತದಲ್ಲಿ ಹೆಂಗಂತೇವಲ್ಲ ಹಂಗೆ ಮತಿ ತೆಗೆದು ಪಕ್ಕದ ಇವೆಂಟ್ ತೆಗಿಬೇಕು. ಹಾಂ ನಿಮ್ಮ ಮತ ಅದಾನೆ ನಿಮ್ಮಲ್ಲಿ ಪ್ರಿಂಟ್ ದುರಸ್ತು ಮಾಡಿ ಬರ್ದಾರೋದು. ಇದು 2ನೇ ಪ್ರಿಂಟ್ ಇದ್ದೋದು, ಇವೆಲ್ಲ ಮೊದಲಿಂದು ನೋಡಿನೇ ಅವೆಲ್ಲ ದುರಸ್ತು ಮಾಡ್ಯಾರ. मत विषय परस्पर संयुक्त अनेक परमाणुओं का जगत का आरंभकपण है. ನ್ಯಾಯಕರು ತಮ್ಮದು ಹೇಳಿದರು ಈ ನ್ಯಾಯಕರ ಮತದಲ್ಲಿ ಪರಸ್ಪರ ಸಂಯುಕ್ತ 2 ಕೂಡ್ಕೊಂಡು 2 ಪರಮಾಣುಗಳ ಸಂಯೋಗ ಕೂಡ್ಕೊಂಡನೆ ಏನು ಅದಕ್ಕೆ ಜಗತ್ತಿಗೆ ಅದು ಆರಂಭಕಪಣ. 2 ಪರಮಾಣುಗಳು ದೋಣುಕ, ತೃಣುಕ, ಚತುರ್ದೋಣುಕ, ಕಪಾಲ, ಘಟ. ಚತುರ್ದೋಣುಕ ಆಗನ ಕಪಾಲ, ಕಪಾಲಕ್ಕೇನು ರೂಪಾದಾನ ಕಾರಣ, ದ್ರವ್ಯ ಸಮವಾಯ ಕಾರಣಂ. ದ್ರವ್ಯಕ್ಕಂದರೆ ಘಟಕ ಯಾವುದು ಉಪಾದಾನ ಕಾರಣದು ಅದಕ್ಕೇನೆ ಕಪಾಲ, ಸಮವಾಯ ಕಾರಣ ಅಂತ ಅವ್ರು ಹೇಳ್ತಾರೆ. ನೀವು ಉಪಾದಾನ ಕಾರಣ ಅಂತೀರಿ, ಅವ್ರು ಸಮವಾಯ ಕಾರಣ. ಇಷ್ಟೇ. ಮುಂದೆ ಘಟ ಲಾಸ್ಟ್ ಏನೈತಾರೆ ಘಟ ಗೊತ್ತೈತಿಗಿದು ತಿಳಿತ ನೀವು ಅವರೊಂದು ಮುಖ. ನ್ಯಾಯಿಕರು ಪರಮಾಣುಗಳಿಗೆ ಏನಂತಾರೆ
ಆರಂಭಕವಾದಿಗಳು ಇರೋಣದಿಂದ ಎರಡು ಪರಮಾಣುಗಳದು ಸಂಯೋಗ ಮೊದಲೈತಪ್ಪ ಅಂದ್ರೆ ದುಣುಕ ತುಣುಕ ಚತುರ್ದುಣುಕ ಕಪಾಲ ಕೊನೆಗೆ ಘಟ ಅಂತ್ಯ ಅವಯವಿ. ಈ ರೀತಿ ಜಗತ್ತಿನ ಆರಂಭಕವಾದ ನ್ಯಾಯಸೂತ್ರಗಾರ ಗೌತಮರು ಬರ್ತಾ ಇದ್ದಾರೆ. ಪರಂತು ನಿಮ್ಮಲ್ಲಿ ಈ ಆರಂಭವಾದ ಪರಿಣಾಮಿ ಆರಂಭವಾದ ಸಂಭವಿಸಲ್ಲ. ಯಾಕೆ ಸಂಭವಿಸಲ್ಲ? ನೀವು ಬ್ರಹ್ಮ ಉಪಾದಾನ ಕಾರಣ ಅಂತ ಹೇಳ್ಕತ್ತೀರಿ. ಜಗತ್ತಿಗೆ ಉಪಾದಾನ ಕಾರಣ ಬ್ರಹ್ಮ ಅಂತ ಹೇಳ್ಕತ್ತೀರಿಲ್ಲ. ಅವೇ ನಿಮ್ಮ ಉಪಾದಾನದಾಗ ಬ್ರಹ್ಮವೇ ಉಪಾದಾನ ಕಾರಣ ಅಂತ ಹೇಳ್ಕತ್ತೀರಿಲ್ಲ. ಮತ್ತು ಆ ಬ್ರಹ್ಮ ಒಬ್ಬನೇ ಇದ್ದಾನೆ, ಇನ್ನೊಬ್ಬ ಬ್ರಹ್ಮದನೇನು ಇಲ್ಲ. ಮತ್ತು ನಿಮ್ಮಲ್ಲಿ ಆರಂಭವಾದ ಉಪಾದಾನ ಕಾರಣ ಸಂಭವಿಸುವುದಿಲ್ಲ. ಎರಡು ನಮ್ಮ ಆರಂಭಕವಾದ ಉಪಾದಾನ ಕಾರಣಗಳು ಮೂರಿದ್ದಾವೆ. ಒಂದು ಆರಂಭವಾದ ಪರಿಣಾಮವಾದ ವೇದಾಂತಿಗಳು ಒಪ್ಪಲ್ಪಟ್ಟಂಥ ವಿವರ್ತವಾದ. ಇದರೊಳಗೆ ಯಾವುದು ಒಪ್ತೀರಿ ನೀವು? ಆರಂಭಕವಾದ ನ್ಯಾಯಕರಿಗಪ್ಪಲೆ ನೀವು ಉಪಾದಾನ ಕಾರಣ ಹೇಳಿದರೆ ಎರಡು ಪರಮಾಣುಗಳು ಸಂಯೋಗ ಆಗಬೇಕು, ಎರಡು ದ್ರವ್ಯಗಳದ್ದು ಸಂಯೋಗ ಆಗಬೇಕು. ಪರಂತು ನಿಮ್ಮ ಬ್ರಹ್ಮ ಒಬ್ಬನೇ ಇದ್ದಾನೆ, ನಿಮ್ಮ ಬ್ರಹ್ಮನಿಗೆ ಒಬ್ಬನೇ ಇದ್ದಾನೆ. ಮತ್ತು ನಿಮ್ಮ ಮತದಲ್ಲಿ ಆರಂಭಕ್ಕೆ ಉಪಾದಾನ ಕಾರಣ ಆ ಬ್ರಹ್ಮನಿಗೆ ಹೇಳೋದು ಸಂಭವಿಸುವುದಿಲ್ಲ. ತಿಳಿತ? ಈಗ ಜಗತ್ಕ ಆರಂಭಕ್ಕೆ ಪಣ ಅಲ್ಲಿಗೆ ಮುಗಿತದು, ಅಲ್ಲಿ ಕಂಸ ಮಾಡ್ರಿ. ಅಂದ್ರೆ ನ್ಯಾಯಕರು ಹೇಳಲ್ಪಟ್ಟಂಥ ಆರಂಭಕವಾದ ನಿಮ್ಮದಲ್ಲಿ ಸಂಭವಿಸುವುದಿಲ್ಲ, ಉಪಾದಾನ ಕಾರಣ ಅಂತ ಹೇಳೋದು ಸಂಭವಿಸುವುದಿಲ್ಲ. ಅವರ ಸಾಕ್ಷಿಚೇತ ಕೇವಲ ನಿರ್ಗುಣಶ್ಯ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅವಿಕಾರೋ ಅಯಂ ಉಚ್ಯತೆ ಇತ್ಯಾದಿಕ ಶ್ರುತಿ ಶ್ವೇತಾಶ್ವೇತरूपनिषत् 6:11 इत्यादि श्रुति स्मृतियों ने सो ब्रह्म को निर्गुण निष्क्रिय निष्क्रिय क्रिय नोड हाँ हाँ निर्गुण ಇಲ್ಲ ಶ್ವೇತಾಶ್ವೇತರ ಉಪನಿಷತ್ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅವಿಕಾರೋ ಅಯಂ ಉಚ್ಯತೆ ಇತ್ಯಾದಿ ಶ್ರುತಿಯೋನೆ ಸೋ ಬ್ರಹ್ಮಕ್ಕೂ ನಿರ್ಗುಣ. ಅಲ್ಲಿ ನಿಷ್ಕ್ರಿಯ ಇಲ್ಲ. ನಿಮ್ಮಲ್ಲಿ ಆಯ್ತಾನ ಪ್ರಭು ಅದ ಹಾಂ ನಿಷ್ಕ್ರಿಯ ಆಯಿತು. ಕ್ರಿಯೆ ಪೈಲಿ ಮಾಡಬೇಕು. ನಿರ್ವಯವ ಕಯ ಯಾತೆ ತಾ ಬ್ರಹ್ಮಂಕು ಪರಿಣಾಮಿ ಏನನ್ನೊಂದ ಅದನಪ್ಪ ಪ್ರಭು ಅದನಪ್ಪ ಓ ಅದ ಹಾಂ ಹಾಕಿರ್ಬೇಕು ಪ್ರಭು. ಅಕ್ಷರ ಹಾಕಿರ್ಬೇಕು. ಅಕ್ಷರ ಹಾಕಿದ್ರು ರೀ ಪ್ರಿಂಟಲ್ಪ ಹಾಂ ಉಪಾದಾನಪಣ ಭೀ ಸಂಭವತಾ ನಹಿ ಅಂದ್ರೆ ನ್ಯಾಯಕರು ಒಪ್ಪಲ್ಪಟ್ಟಂಥ ಆರಂಭಕ ಕಾರಣ ಉಪಾದಾನ ಕಾರಣ. ಸಾಂಖ್ಯರು ಒಪ್ಪಲ್ಪಟ್ಟಂಥ ಪರಿಣಾಮಿ ಉಪಾದಾನ ಕಾರಣ. ಸಾಂಖ್ಯರು ಯಾವುದು? ಪರಿಣಾಮಿ ಉಪಾದಾನ ಕಾರಣ. ಅಂದ್ರೆ ಏನು? ಹಾಲು ಕೆಟ್ಟು ಮೊಸರಾದಂತೆ ಪರಿಣಾಮಿ. ಆ ಹಾಲಿಂದೆ ಮೊಸರಾಯಿತು, ಹಾಲು ಕೆಟ್ಟೆ ಮೊಸರಾಯಿತು, ಅದಕ್ಕೆ ಅವರು ಪರಿಣಾಮವಾದ ಯಾರು? ಸಾಂಖ್ಯರು. ಹಾಂ ಆದರೂ ನಿಮ್ಮ ಬ್ರಹ್ಮ ಹೆಂಗಿದ್ದಾನೆ? ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ನಿಷ್ಕ್ರಿಯ ನಿಷ್ಕಲ ಶಾಂತ ಅವಿಕಾರೋ ಅಂತ ಶ್ರುತಿ ಹೇಳಿದಾಗ ಆ ಬ್ರಹ್ಮ ಉಪಾದಾನ ಕಾರಣ ಎಂದೆಂದೂ ಹಿಂಗೆ ವಿಕಾರ ಆಗವ ಅಲ್ಲ. जिस कारण ते गुण क्रिया वाले सावयव दुग्धादि दधिಯ आदि परिणाम प्राप्त होवे. ಗುಣ ಮತ್ತು ಕ್ರಿಯಾ ಉಳುವ ಸಾವಯವ ಪದಾರ್ಥ, ನಿರ್ವಯವ ಪದಾರ್ಥ ಅಲ್ಲ, ಸಾವಯವ ಪದಾರ್ಥಗಳು. ಹಾಲ ಸಾವಯವದ. ಯಾವ್ಯಾವ ಸಾವಯವ ಅವಯವಗಳು ಉಳುವುದಕ್ಕೆ ಸಾವಯವ ಅನ್ನಬೇಕು. ಸಾವಯವ ಉಳುವುದನ್ನೇ ಯಾವ ಪದಾರ್ಥ ಇರ್ತಾವ ಹಾಲು ಮೊದಲಾದವುಗಳು ಅವು ಪರಿಣಾಮಕ ಪ್ರಾಪ್ತ ಆಗುತ್ತವೆ. ಪರಿಣಾಮಕ ಪ್ರಾಪ್ತ ಸಾವಯವ ಉಳ್ಳೋದು ಪರಿಣಾಮ ಆಗ್ತಾವ ಅಂತ ತಿಳ್ಕೊಳ್ಳಿ. ಎಷ್ಟು ಸಾವಯವ ಅದಾವ ಅವೆಲ್ಲ ಮತ್ತು ಪುನಃ ಪರಿಣಾಮ ಹೊಂದುತ್ತವೆ. ನಿರ್ವಯವ ಪರಿಣಾಮ ಹೊಂದುವುದಿಲ್ಲ. ದದಿ ಪರಿಣಾಮಕ್ಕೂ ಪ್ರಾಪ್ತ ಅವ್ರ ಗುರ್ತೈತಿ ಯಾಡು ವೇದಾಂತಿಗಳೂ ಕೂಡ ನಮ್ಮಲ್ಲಿ ಆರಂಭಕ ಪರಿಣಾಮವಾದ ಆರಂಭಕ ಉಪಾದಾನ ಕಾರಣ ಪರಿಣಾಮಿ ಉಪಾದಾನ ಕಾರಣ ನಮ್ಮ ಮತದಲ್ಲಿ ಸಂಭವಿಸಿದ. ನ್ಯಾಯಿಕರು ಆರಂಭಕ ಉಪಾದಾನ ಕಾರಣ, ಸಾಂಖ್ಯರು ಪರಿಣಾಮಿ ಉಪಾದಾನ ಕಾರಣ, ವೇದಾಂತಿಗಳು ವಿವರ್ತ ಉಪಾದಾನ ಕಾರಣ. ವೇದಾಂತಗಳು ಏನು ಹೇಳ್ತಾರೆ? ವಿವರ್ತ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅದು ನಿಮ್ಮ ಎರಡೂ ಮತಗಳು ನಮ್ಮಲ್ಲಿ ಸಂಭವಿಸುವುದಿಲ್ಲ. ನಮ್ಮಲ್ಲಿ ಅದು ವೇದಾಂತಗಳಿಗೆ ಅವ್ರನ್ನೂ ಕೂಡ ಶಂಕಾ ಆದಿಗಳಿರ್ತದೆ. ನಿಮ್ಮಲ್ಲಿ ಆರಂಭಕ ಪರಿಣಾಮಿ ಸಂಭವಿಸುವುದಿಲ್ಲ. ಇನ್ನು ನೀವು ಒಪ್ಪಲ್ಪಟ್ಟಂಥ ಏನು ವಿವರ್ತ ಉಪಾದಾನ ಕಾರಣ ಅಂತ ಹೇಳ್ತೀರಲ್ಲ, ಇದನ್ನು ನಿಮ್ಮಲ್ಲಿ ಸಂಭವಿಸುವುದಿಲ್ಲ ಅಂತ ಅವ್ನು ಶಂಕಾ ಮಾಡಿರ್ತಾನೆ. ಅದೇ
ದೂಧ ದಹಿ ಹಾಲಕ್ಕಿಟ್ಟು ಮೊಸರು ಬ್ರಹ್ಮ ನಮ್ಮ ನಮ್ಮ ಸಿದ್ಧಾಂತ ಮತದಲ್ಲಿ ಸುದ್ದಿ ಏನಿರ್ತದೆ ಸಾಕ್ಷಿ ಚೈತ ಕೇವಲ ನಿರ್ಗುಣಸ್ಯ ನಿಷ್ಕ್ರಿಯ ನಿರ್ವಯವ ಹಿಂಗಿರೋದ ಅವ ಪರಿಣಾಮ ಆಗವಲ್ಲ. ಹೆಂಗೆ ಹಾಲು ಕೆಟ್ಟು ಮೊಸರಾಯಿತು ಹಂಗೆ ಪರಿಣಾಮ ಆಗೋದು ಅಲ್ಲ. ಹೆಂಗೆ ನಾ ಒಂದೇ ಒಂದು ಕಾರಣ ಪ್ರಧಾನ ಅದು ಮಹತ್ತತ್ವ ಆಯಿತು, ಅಹಂಕಾರ ಆಯಿತು, ಪಂಚ ತನ್ಮಾತ್ರೆ ಆಯಿತು, ಅದರೊಳಗೆ ಶಬ್ದ ತನ್ಮಾತ್ರೆ ಪಂಚಭೂತಗಳು ಪರಿಣಾಮ ಹಾಕೋತಾಗ ಹೋಯ್ತೇನಿಲ್ಲ. ಆ ಉಪಾದಾನ ಕಾರಣ ಪ್ರಧಾನವೇ ಮುಂದೆ ಇಷ್ಟು ಒಂದು ಇದು ಆಯಿತು. ಸಾಂಖ್ಯರದ ಪ್ರಕೃತಿ ಪರಿಣಾಮವಾದ ಬಂತು. ನಿಮ್ಮ ಬ್ರಹ್ಮ ಹೆಂಗಿದ್ದಾನ? ನಿರ್ವಯವ, ನಿಷ್ಕ್ರಿಯ, ಅವಿಕಾರ, ನಿರ್ಗುಣ ಇದ್ದಾನ. ಮತ್ತು ಅವ ವಿಕಾರ ಆತನೇನು? ಅದಕ್ಕೆ ಅವ ಪರಿಣಾಮಿ ಉಪಾದಾನ ಅಂತ ಹೇಳೋದು ನಿಮ್ಮ ಮತದಲ್ಲಿ ಸಂಭವಿಸುವುದಿಲ್ಲ. ತಿಳಿತ? ಅಂದರೆ ಇವೆರಡೂ ನಿಮ್ಮ ಅವ್ರ ಮತದಲ್ಲಿ ಸಂಭವಿಸ್ತವೆ, ನಮ್ಮ ಮತದಲ್ಲಿ ಸಂಭವಿಸೋದೇ ಇಲ್ಲ. ಆದರೂ ನಿಮ್ಮ ಮತದಲ್ಲಿ ಹೇಳುವ ಯಾವ ವಿವರ್ತ ಉಪಾದಾನ ಕಾರಣ ಅಂತ ಹೇಳಿದ್ರೆ ಅದನ್ನು ಸಂಭವಿಸೋದಿಲ್ಲ ಅಂತ ಅವ ಹೇಳ್ತಾ ಇದ್ದಾನೆ ವೇದಾಂತಿಗಳಿಗೆ. ಇವೆರಡರ ತಿಳಿತ ನಿಮ್ಗೆ ಆರಂಭದ ಪರಿಣಾಮ. जिस कारण ಗುಣಕ್ರಿಯೆ ಸಾವಯವ ದುಗ್ಧಾದಿಕ್ಕೆ ದದಿ ಆದಿ ಪರಿಣಾಮವೇ. ಸಾವಯವ ಉಳ್ಳುದೇ ಪರಿಣಾಮ ಅಥವಾ ಎಲ್ಲ ಜಗತ್ತಿನೊಳಗೆ ಯಾವ ಸಾವಯವ ಅಂದರೆ ಅವಯವ ಉಳ್ಳುದ್ದು. ಸಾವಯವ ಅಂದರೆ ಇದು ಕಾಲಕಯ ಅವಯವ ಉಳ್ಳುದ್ದು. ಕಾಲಕಯವು ಅವಯವಗಳು ಉಳಿದು ಸಾವಯವ ಶರೀರ ಸಾವಯವ ಆಯಿತು. ಇದು ಏನಂತ ಪರಿಣಾಮ ಆಗ್ತದೆ, ಹೆಚ್ಚಿಗೆ ಕಡಿಮೆ 6 ಪರಿಣಾಮಗಳು. ತಿಳಿತ ಆತ ಪರಿಣಾಮ. ಅವರ ತಿಸ್ರಾ ನೋಡ್ರಿ, ತಿಸ್ರಾ ನೆನಪಿನಾಗ ಇಟ್ಕೋರಿ. ಈಗ ಮೂರನೇದು ಎರಡಂತೂ ಅವ್ರವ್ರ ಮತಾನುಸಾರವಾಗಿ ಅವ್ರಿಗೆ ಸಂಭವಿಸ್ತದೆ. ಬಟ್ ನಮ್ಮಲ್ಲಿ ಏನದ ಈ ಒಬ್ಬನೇ ಬ್ರಹ್ಮ, ಎರಡು ಇಲ್ಲ, ಎರಡು ಕೂಡ್ಕೊಂಡೇ ಅವ್ರಿಗೆ ಗಣಕ ತುಣಕ ಅಂತ ಹೇಳ್ತೀರಿ. ನಮ್ಮ ಬ್ರಹ್ಮ ಉಪಾದಾನ ಕಾರಣ ಒಬ್ಬನೇ ಇದ್ದಾನೆ, ಅದಕ್ಕೆ ಆರಂಭಕ್ಕೆ ಸಂಭವಿಸಿಲ್ಲ. ನಿಮ್ಮಲ್ಲಿ ಹೆಂಗೆ ಪರಿಣಾಮ ಆಗ್ತದೆ, ನಿಮ್ಮಲ್ಲಿ ಪ್ರಕೃತಿ ಪ್ರಧಾನ ಏನು ಪರಿಣಾಮ ಆಗಿ ಮತತ್ವದ ಆಗ್ತದೆ. ಅದನ್ನು ನಮ್ಮ ಬ್ರಹ್ಮ ಹೆಂಗಿದ್ದಾನೆ ನಿರ್ವಯವ, ನಿಷ್ಕ್ರಿಯ, ಶಾಂತ, ನಿರ್ಗುಣ ಇದ್ದಾನೆ. ಅವ ಎಂದೆಂದು ಪರಿಣಾಮ ಆಗವನೇ ಅಲ್ಲ. ಅದಕ್ಕೆ ಕೇವಲ ನಾವು ಉಪಾದಾನ ಕಾರಣ ನಿಮಿತ್ತಿ ಕಾರಣ ಎರಡೂ ಏನು ಹೇಳಕತ್ತಿದ್ದೆವು. ಕೇವಲ ಉಪಾದಾನ ಕಾರಣ ನಾವು ಒಬ್ಬನೇ ಕೇವಲ ಹೇಳಿದರೆ ಅವನ ವಿಕಾರ ಆಗಬೇಕಾಗ್ತದೆ. ಅದಕ್ಕೆ ನಾವು ಕೇವಲ ಉಪಾದಾನ ಕಾರಣ ಹೇಳುವುದಿಲ್ಲ, ಕೇವಲ ನಿಮಿತ್ತ ಕಾರಣವೂ ಹೇಳುವುದಿಲ್ಲ, ಕೇವಲ ಉಪಾದಾನ ಕಾರಣವೂ ಹೇಳುವುದಿಲ್ಲ. ಹಿಂದೆ ನಿಮ್ಗೆ ಹೇಳಿದೆವು ಕೇವಲ ನಿಮಿತ್ತ ಕಾರಣ, ಬರೀ ನಿಮಿತ್ತ ಕಾರಣ, ಕೇವಲ ಉಪಾದಾನ ಕಾರಣ ಹೇಳಿದರೆ ಯಾನ ಆಪತ್ತಿ ಬರ್ತದೆ ಹೇಳಿದೆವು ನಿಮ್ಗೆ. ಹಂಗೆ ಉಪಾದಾನ ಕಾಣಿದ್ರೆ ಅವನು ವಿಕಾರ ಆಗಬೇಕಾಗ್ತದೆ. ಅದಕ್ಕೆ ನಾವು ಕೇವಲ ಉಪಾದಾನ ಕಾರಣ ಹೇಳಲ್ಲ, ಎರಡೂ ಕೂಡಿನೇ ಹೇಳುತ್ತೇವೆ. तीसरा विवर्त अधिष्ठानत्व रूप उपादान रूप बी ಬ್ರಹ್ಮಕ್ಕೂ ಸಂಭವತಾನೆ. ಈ ವಿವರ್ತ ಉಪಾದಾನ ಕಾರಣನೂ ಕೂಡ ಆ ಬ್ರಹ್ಮನಿಗೆ ನೀವು ಹೇಳೋದು ಸಂಭವಿಸುವುದಿಲ್ಲ. ಕಾಯತೆ ಶಂಕ ವೇದಾಂತಿಗೆ ಇರಲಿಕ್ಕೆ ಮೂರೇ ಉಪಾದಾನ ಕಾರಣ ಇದ್ದಾವೆ. ಒಂದು ಆರಂಭಕ, ಪರಿಣಾಮ, ವಿವರ್ತ. ವೇದಾಂತಿಗಳು ವಿವರ್ತ, ಸಾಂಖ್ಯರು ಪರಿಣಾಮ, ನ್ಯಾಯಿಕರು ಆರಂಭಕ. ಈಗ ನೀವು ಒಪ್ಪಲ್ಪಟ್ಟಂಥ ವಿವರ್ತ ಉಪಾದಾನ ಅಂತ ಏನು ಹೇಳ್ತಿರಲ್ಲ, ಇದನ್ನು ಕೂಡ ಸಂಭವಿಸೋದಿಲ್ಲ ಅಂತನವ. विवर्त अधिष्ठान रूप उपादान रूप बे ब्रह्म भी वो कैसा संभव है नहीं, ये भी तुम्हारे को संभवता नहीं. काय ते घटसन पटसन, घटसन पटसन, घट आहे, पट आहे, आहे आहे आहे, आयती आयती आयती, घट आयती, पट आयती. घटसन पटसन ये सब प्रकार घटपटादिक प्रपंच का सत्य रूप करके ये लोगों को अनुभव हुए है. ಈ ಪ್ರಪಂಚ ಏನು ತೋರ್ತದ, ಘಟ ಐತಿ, ಪಟ आहे 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 आई ಅಲ್ಲ आहे. मराठी ಒಳಗೆ घट आहे, पट आहे, मनुष्य आहे. तिथे आहे हे शब्द बरे घट ಏನು ಘಟ आहे, ಘಟ ಐತಿ, ಪಟ ಐತಿ, ಐತಿ 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 ಅನ್ನೋದಲ್ಲ, ಅದಕ್ಕೇನೆ ಮರಾಠಿ ಒಳಗೆ आहे आहे ಅಂತಾರೆ. ತಿಳ್ಸಲ್ಲ ಮಗ, आहे आहे ಅಂದರೆ ಐತಿ. ಮತ್ತು ಇದು ಏನು ಪ್ರತ್ಯಕ್ಷ ಲೋಕದಲ್ಲಿ ಅನುಭವದ ಎಲ್ಲರಿಗೆ. ಘಟ ಸನ್ 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 ಏನೈತಲ್ಲ, ವಾಸ್ತವಿಕ ಘಟದಲ್ಲಿ ಸನ್ ಇಲ್ಲ. ಮುಂದೆ ಸಮಾನ ಹೇಳ್ತಾರೆ, ಸನ್ ಸನ್ ಅನ್ನೋದು ಆ ಬ್ರಹ್ಮಂದು ಆತ್ಮಂದು, पण ಘಟ ಸನ್ ಅಂತ ಹಿಂಗೆ ವ್ಯವಹಾರ ಆಗ್ತದೆ. ಬಂದು ಅವ ಏನಂತಾನೆ, ಲೋಕದಲ್ಲಿ ಹಿಂಗೆ ವ್ಯವಹಾರ ಅದ, ಘಟ ಐತಿ, ಪಟ ಐತಿ, ವ್ಯವಹಾರ ಅದಾವಿಲ್ಲ. ಅಂದರೆ ಇದು ಪ್ರಪಂಚ. ನ್ಯಾಯಿಕರು ಪ್ರಪಂಚದು ಸತ್ಯ ಅಂತ ಹೇಳ್ತಾರೆ. ನ್ಯಾಯಿಕರು ಏನಂತಾರೆ, ಇವು ಪ್ರಪಂಚ ಅನ್ನೋದ ಸತ್ಯದ, ಮಿಥ್ಯಾ ಅಂತ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಪ್ರಪಂಚದ ಹೆಂಗದ, ಸತ್ಯದ. ಯಾಕೆ ಪ್ರತ್ಯಕ್ಷ ತೋರ್ಲಿಕ್ಕತ್ತದಲ್ಲ, ಇಲ್ಲ ನ್ಯಾಯಿಕರು ಘಟ ನ್ಯಾಯಿಕರು ಈ ಪ್ರಪಂಚಕ್ಕೆ ಸತ್ಯ ಅಂತ ಹೇಳ್ತಾರೆ. ಯಾಕೆ ತೋರ್ಲಿಕ್ಕತ್ತದಿಲ್ಲ, ಪ್ರತ್ಯಕ್ಷದಕ್ಕೆ ಸುಳ್ಳತ್ತೀರಿ,
ನಾವು ಪ್ರತ್ಯಕ್ಷ ತೋರ್ಲಕತ್ತೆ ಅಂತೇಳಿ ನಿನಗೂ ತೋರ್ತದೆ, ನಮಗೂ ತೋರ್ಲಕತ್ತೆ. ಅದ ನಮಗೂ ತೋರ್ತಾ, ನಿಮ್ಗೆ ತೋರ್ತಾ ಇಲ್ಲ. ಬಟ್ ಇದಕ್ಕೆ ಸತ್ಯ ಮಿಥ್ಯ ಅಂತ ತೋರೋದ ಬಗ್ಗೆ ನಾವು ಅದಕ್ಕೆ ಅನ್ನಂದಿಲ್ಲ. ಬಟ್ ಅದು ಮಿಥ್ಯ ಆದಂತ ಸಿದ್ಧ ಮಾಡ್ತೇವೆ. ವಾಸ್ತವಿಕ ಅದು ಸತ್ಯ ಅಲ್ಲ. ಸತ್ಯ ಇದ್ದರೆ ದ್ವೈತಾಪತ್ತಿ ಬರ್ತೈತಿ. ಮತ್ತು ಅದಕ್ಕೆ ಸತ್ಯ ಇದ್ರೆ ಏನಾಗ್ತದೆ? ಪ್ರಪಂಚ ಒಂದು ಸತ್ಯ, ನಮ್ಮ ಬ್ರಹ್ಮ ಸತ್ಯ. घट सन पट सन इस प्रकार घटपटादिक प्रपंच का सत्य रूप करके ही लोगों को अनुभव होवे. ಎಲ್ಲರಿಗೆ ಲೋಕ ಅನುಭವ ಅದ. ಎಲ್ಲರಿಗೆ ಲೋಕ ಅನುಭವ. ಘಟ ಐತಿ ಪಟ ಐತಿ ಅಂದ್ರೆ ಇರುವುದರಿಂದ ಘಟದಲ್ಲಿ ಐತಲ್ಲ, ಅಂದ ಮೇಲೆ ಅವು ಸತ್ಯ ಅದಾವ. सत्य ಅಂದರೆ प्रपंच सत्य ಐತಿ. ऐसे सत्य प्रपंच को ब्रह्म की विवर्त रूपता करके मिथ्यापना कल्पना करने विषय कोई भी प्रमाण नहीं है. ಆ ಸತ್ಯ ಪ್ರಪಂಚಕ್ಕೆ ಈ ಬ್ರಹ್ಮನ ವಿವರ್ತ ಜಗತ್ತು ಹೆಂಗೈತಿ ಅಂದ್ರೆ ಬ್ರಹ್ಮದ ಏನೈತಿ? ವಿವರ್ತ. ವಿವರ್ತ ಅಂದ್ರೆ ಕಲ್ಪಿತ. ವಿವರ್ತ ಅಂದ್ರೆ ಏನದ? ಬ್ರಹ್ಮನ ಇದು ಕಲ್ಪಿತ ಐತಿ. ಈ ब्रह्म की विवर्त रूपता करके मिथ्यापना कल्पना करने विषय कोई भी प्रमाण नहीं है. कोई भी प्रमाण सत्य ಪ್ರಪಂಚಕ್ಕೆ ನೀವು ಈ ಜಗತ್ತು ಹೆಂಗೈತಿ ಅಂದ್ರೆ ಬ್ರಹ್ಮನ ವಿವರ್ತದ. ಬ್ರಹ್ಮನ ಧ್ಯಾನದ ಮಾಯಾ ಧ್ಯಾನದ ಇದು ಪರಿಣಾಮದ. ಮಾಯಾದ ಏನದ? ನಾವೇನು ಹೇಳ್ತೇವೆ ಇದು ಮಾಯಾದು ಪರಿಣಾಮ, ಬ್ರಹ್ಮನ ವಿವರ್ತ. ಬ್ರಹ್ಮನ ಏನೈತಿ? ವಿವರ್ತ. ಪರಿಣಾಮಿ ಉಪಾದಾನ, ವಿವರ್ತ ಉಪಾದಾನ. ವಿಚಾರ ಚಂದ್ರೋದಯ 6ನೇ ಕಲ ಒಳಗೆ ತೆಳಗ ಅವರೊಂದು ಸಣ್ಣ ಟಿಪ್ಪಣಿ ಕೊಟ್ಟರು. ಪರಿಣಾಮಿ ಉಪಾದಾನ ಮತ್ತು ವಿವರ್ತ ಉಪಾದಾನ. ಮಾಯಾ ಪರಿಣಾಮಿ ಉಪಾದಾನ ಹೇಳಿದಾಗ ಏನಂತ ನಮ್ಗೆ आहे ಅದ ವಿಚಾರ ಚಂದ್ರೋದಯದಲ್ಲಿ ಪರಿಣಾಮಿ ಉಪಾದ ಅಂತ, ವಿವರ್ತ ಉಪಾದ ಅಂತ ಹಿಂಗೆ ವಿಚಾರ ಚಂದ್ರು 6ನೇ ಕಲ ಒಳಗೆ ಕೊಟ್ಟಾರೆ. ಪರಿಣಾಮಿ ಉಪಾದ ಅಂತಂದ್ರೇನು? ಐತಿ. ವಿವರ್ತ ಉಪಾದ ಅಂತ ಹೇಳುವಾಗ ಇಲ್ಲೇ ಇಲ್ಲ, ಅದು ಕಲ್ಪಿತ ಐತಿ. ವಿವರ್ತ ಉಪಾದ ಅಂತ ಹೇಳಿದಾಗ ಅದು ಕಲ್ಪಿತದ ಇಲ್ಲ. ಪರಿಣಾಮಿ ಉಪಾದ ಅಂತ ವ್ಯಾವಹಾರಿಕದಿಂದ ಇದು ಅದ ಅಂತ ಹೇಳಕ್ಕೆ. ಮಾಯಾದು ಪರಿಣಾಮಿ ಉಪಾದ ಅಂತ ಎಲ್ಲಿ ಹೇಳ್ತಾರಲ್ಲ ಅಲ್ಲಿ ಇದು ಜಗತ್ತದ. ವ್ಯವಹಾರ ಕಾಲದಲ್ಲಿ ಅದ. ಆದರೂ ಇದು ಜಗತ್ತು ಹೆಂಗದ? ಬ್ರಹ್ಮನ ವಿವರ್ತದ ಅಂತ ಹೇಳ್ತೇವೆ ನಾವು. ವಿವರ್ತ ಅಂದ್ರೆ ಅದು ಕಲ್ಪಿತದ. ವಿವರ್ತ ಅಂದ್ರೇ ಕಲ್ಪಿತದ. ವಾಸ್ತವಿಕದು ಹೆಂಗೆ ಕಲ್ಪಿತ ಅಂದ್ರೆ ದೃಷ್ಟಿ ಸೃಷ್ಟಿ ಒಳಗೆ ನೋಡಿದ್ರೆ ಎಲ್ಲ ವಸ್ತುಗಳು ಕಲ್ಪಿತನೇ ಅದಾವ. ದೃಷ್ಟಿ ಒಳಗೆ ವ್ಯಾವಹಾರಿಕ ಪಕ್ಷ ಒಳಗೆ ಮಾಯಾದಿ ಪರಿಣಾಮ ಅದ ಅಂತ ವ್ಯಾವಹಾರಿಕ ಹೇಳ್ತೇವೆ. ದೃಷ್ಟಿ ಸೃಷ್ಟಿ ಒಳಗೆ ನೋಡಿದ್ರೆ ಎಲ್ಲ ಜಗತ್ತ ಬ್ರಹ್ಮನ ವಿವರ್ತದ, ಕಲ್ಪಿತೀವಿ ಅದ ಅಂತ ಹಿಂಗೆ. ಇವೆಲ್ಲ ಕಲ್ಪಿತನೇ ಅದಾವ. ಎಲ್ಲ ಪ್ರಾತಿಭಾಷಿಕ. ಒಂದೇ ಸತ್ತ, ಒಂದು ಪಾರಮಾರ್ಥಿಕ ಸತ್ತ, ಒಂದು ಪ್ರಾತಿಭಾಷಿಕ ಸತ್ತ. ಹಾಂ, ಇನ್ನು ವ್ಯಾವಹಾರಿಕ ಪಕ್ಷ ಒಳಗೆ ದೃಷ್ಟಿ ಒಳಗೆ ಹೇಳುವಾಗ ಇದು ಮಾಯಾದ ಪರಿಣಾಮ. 3 ಪಕ್ಷದಲ್ಲಿ ವ್ಯಾವಹಾರಿಕ, ಪ್ರಾತಿಭಾಷಿಕ, ಪಾರಮಾರ್ಥಿಕ. ದೃಷ್ಟಿ ಒಳಗೆ ಹಾಂ. ಈಗ ಅವೇನಂತನ ನ್ಯಾಯಿಕರು, ನೀವು ಈ ಪ್ರತ್ಯಕ್ಷ ಎಲ್ಲರಿಗೆ ಲೋಕಕ್ಕೆ ಅನುಭವ ಇದ್ದಂಥ ಸತ್ಯ ಪ್ರಪಂಚಕ್ಕೆ ನೀವು ಮಿಥ್ಯಾ ಮಾಡಿದ್ರೇ ನಿಮ್ಮ ಬ್ರಹ್ಮನ ವಿವರ್ತ ಸಿದ್ಧ ಆಗ್ತದೆ. पण ಲೋಕ ಅನ್ನೋದೆಲ್ಲ ಸತ್ಯ ಅಂತೇಳಿ ಅದಕ್ಕೆ ನಿಮ್ಮದು ಬ್ರಹ್ಮ ಈ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣ ಅಂತ ಹೇಳೋದು ಸಂಭವಿಸುವುದೇ ಇಲ್ಲ. ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣ, ಅದು ನೀವು ವಿವರ್ತ ಉಪಾದಾನ ಕಾರಣ ಅಂತ ಹೇಳಿದ್ರಲ್ಲ ಅದು ಸಂಭವಿಸುವುದೇ ಇಲ್ಲ ಅಂತ ಆತ ನಾವು ಹೇಳ್ತೇನೆ ನಿಮ್ಗೆ. ಅದು 3 ವ್ಯಾವಹಾರಿಕ, ಪ್ರಾತಿಭಾಷಿಕ ಮತ್ತು ಪಾರಮಾರ್ಥಿಕ. ವ್ಯಾವಹಾರಿಕದಾಗ ನೋಡೋ ಕಾಲದಾಗ ಮಾತ್ರ ಅಂದರೆ ದೃಷ್ಟಿ ಸೃಷ್ಟಿ. ನೋಡೋಕ್ಕಿಂತ ಪೂರ್ವದಲ್ಲಿ ಜಗತ್ತು ಐತಿ ಅಂತ ಅಂದರೆ ದೃಷ್ಟಿವಾದ. ಅಜಾತವಾದ. ದೃಷ್ಟಿದೇವ ಬರಿಬೇಡ್ರಿ, ಅದು ನಿಮಗೆ ಈಗ ಉಪಯೋಗ ಆಗಲ್ಲ. ಅಂದರೆ ಒಂದು ದೃಷ್ಟಿ ಜಗತ್ತಿನ ಬಗ್ಗೆ ವಾದ ಇವು. ಒಂದು ಸೃಷ್ಟಿ ಅಂದರೆ ಇದು ಪದಾರ್ಥ. ಸೃಷ್ಟಿ ಅಂದರೆ ಏನಂತಾರೆ? ಇದು ಪದಾರ್ಥ. ನಂತರ ದೃಷ್ಟಿ ಅಂದರೆ ಜ್ಞಾನ. ಮೊದಲು ಪದಾರ್ಥ, ನೀವು ನೋಡೋದಕ್ಕಿಂತ ಮೊದಲ ಇಲ್ಲಿ ಪದಾರ್ಥ ಅದ ಘಟಪಟ ಮೊದಲೇ ಅದಾವ. ಅಲ್ಲಿಂದ ನೋಡಿದ ನಂತರ ಇದು ಡೆಬ್ಬಿ ಅಂತ ಜ್ಞಾನ. ಇದು ದೃಷ್ಟಿವಾದ.
ಸೃಷ್ಟಿ ದೃಷ್ಟಿ ವಾದ. ಇದರಲ್ಲಿ ಮೂರು ಅಂದರೆ ಏನು? ಪ್ರಾತಿಭಾಷಿಕ ವ್ಯಾವಹಾರಿಕ ಪಾರಮಾರ್ಥಿಕ 3 ಸತ್ತಾನುಸಾರವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ದೃಷ್ಟಿ ಒಳಗೆ ದೃಷ್ಟಿ ಅಂದರೆ ಜ್ಞಾನ. ದೃಷ್ಟಿ ಅಂದ್ರೇ ಜ್ಞಾನ. ಜ್ಞಾನ ಅಂದ್ರೆ ನೋಡು ಕಾಲದಲ್ಲಿ ಐತೆ ಅಂದರೆ ಅವಿದ್ಯಾವೃತ್ತಿ ರೂಪ ಜ್ಞಾನ. ನೋಡು ಕಾಲದಲ್ಲಿನೇ ಅವಿದ್ಯಾವೃತ್ತಿ ರೂಪ ಜ್ಞಾನ. ಆ ದೃಷ್ಟಿ ಅಂದರೆ ಅವಿದ್ಯಾವೃತ್ತಿ ರೂಪ ಜ್ಞಾನ. ಆ ಅವಿದ್ಯಾವೃತ್ತಿ ರೂಪ ಜ್ಞಾನಕ್ಕಿಂತ ಮೊದಲು ನಂತರ ಸೃಷ್ಟಿ ಇಲ್ಲ. अविद्यावृत्ति रूप ज्ञान के आगे पीछे सृष्टि नहीं. ताई को दृष्टि सृष्टिवाद कहिए. ವಿಚಾರ ಸಾಗರ 6ನೇ ತರಂಗ ಒಳಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ. అయినా ಅದು ಮತ್ತೆ ಅಂದರೆ ಅದು ತಲೆ ಹಾಕೊಂಡು ನಿಮ್ಗೆ ಗೊತ್ತಾಗಲ್ಲ. ದೃಷ್ಟಿರೇ ಇನ್ನೊಂದು ಅದ, ಅದು ವೃತ್ತಿ ಪ್ರಭಾಕರ 8ನೇ ಪ್ರಕಾಶ ಒಳಗೆ ಹೇಳ್ಕೊಂಬಂದರು. ದೃಷ್ಟಿರೇವ ಸೃಷ್ಟಿ. ದೃಷ್ಟಿರೇವ ಸೃಷ್ಟಿ ಅದು ಎಲ್ಲರಿಗೆ ಅದು ಅಂದ್ರೆ ಅನುಭವ ಬರಲ್ಲ. ಯಾವ ಒಬ್ಬ ತಿಳಿದ ಜ್ಞಾನಿ ದೃಷ್ಟಿರೇವ ಸೃಷ್ಟಿ ಅಂದ್ರೆ ದೃಷ್ಟಿ ಕೈ ಜ್ಞಾನ ರೂಪ ಬ್ರಹ್ಮ. ಅವನಲ್ಲಿ ಒಟ್ಟು ಜಗತ್ತೇ ಇಲ್ಲ, ಇಲ್ಲವಿಲ್ಲ, ಒಂದೇ ಬ್ರಹ್ಮನೇ ಅದನ್ನ ಎಲ್ಲ ಕಡೆ ನೋಡ್ತಾನೆ. ಎತ್ತರ ಎತ್ತರ ಮನುಯಾಂತಿ ತತ್ರ ಬ್ರಹ್ಮದರ್ಶಿ. ಅವನ ದೃಷ್ಟಿಕೊಂಡು ಅಜಾತವಾದ ಒಳಗೆ ಒಟ್ಟು ಜಗತ್ತೇ ಇಲ್ಲ. ಅದು ದೃಷ್ಟಿರೇವ ಸೃಷ್ಟಿ. ದೃಷ್ಟಿ ಅಂದರೆ ಜ್ಞಾನ, ಜ್ಞಾನ ಅಂದರೆ ಬ್ರಹ್ಮ. ಅವನಿಗೆ ಜ್ಞಾನ ಬ್ರಹ್ಮನೇ ಅಟ್ಟೆ ಕಾಣ್ತದೆ. ಇದು ಯಾನು ಇಲ್ಲಿವೇ ಇಲ್ಲ. ಇದು ಯಾಡ್ರೆ ನೀವು ಗೊತ್ತಿರಬೇಕು. ಒಂದು ದೃಷ್ಟಿವಾದ, ಒಂದು ದೃಷ್ಟಿ ಸೃಷ್ಟಿವಾದ. ಈಗ ನೀವು ಜಗತ್ತು ಹೆಂಗೆ ಹೇಳ್ತೀರಿ ಅಂದರೆ ವಿವರ್ತ ಉಪಾದಾನ ಕಾರಣ ಅಂತ ಹೇಳುತ್ತೇವೆ. ವಿವರ್ತ ಉಪಾದಾನ ಕಾರಣ ಹೇಳುವ ಕಾಲದಲ್ಲಿ ಅಮಯನ ಶಂಕಮಣನ ಘಟಸನ್ ಪಟಸನ್ ಈ ರೀತಿಯಿಂದ ಘಟಪಟಾದಿ ಪ್ರಪಂಚವು ಎಲ್ಲ ಲೋಕ ಅನುಭವದ ಘಟ ಐತಿ ಪಟ ಐತಿ 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 ಅಂತಂದಲ್ಲ. ಘಟಸನ್ ಪಟಸನ್ ಲೋಕಕ್ಕೆಲ್ಲ ಅನುಭವದಲ್ಲ. ಮತ್ತು ಸತ್ಯದನಿಲ್ಲ. ಘಟ ಪಟ ಅಂದರೆ ಪ್ರಪಂಚ, ಘಟಪಟ ಅಂದರೆ ಪ್ರಪಂಚ. घट मठ म्हणजेच प्रपंच. घट मठ म्हणजेच प्रपंच. ಮತ್ತು ಇದು ಘಟ आहे ಪಟ आहे ಅಂತರಂದ್ಮೇಲೆ ಇದು ವಾಸ್ತವಿಕವಾಗಿ ಸತ್ಯನೇ ಅದ. ಇದು ವಾಸ್ತವಿಕವಾಗಿ ತೋರ್ತದಂತೆ ಮಿಥ್ಯೆ ಅಂತೇವೆ ನಾವು. ನೀ ತೋರ್ತದಂತೇಳಿ ಸತ್ಯತೆ ಅಲ್ಲ, ನಾವು ತೋರ್ತದಂತೇಳಿ ಮಿಥ್ಯೆ ಅಂತೇವೆ. ಹಾವು ತೋರೋದಿಲ್ಲ ಅದಕ್ಕೆ ನಾವು ಮಿಥ್ಯೆ ಅಂತೇವೆ. ನೀ ಸತ್ಯ ಅಲ್ಲಕತ್ತೀನಿ, ನಾವು ಸತ್ಯನಲ್ಲ, ತೋರ್ಲಕತ್ತೆ ಅಂತೇಳಿ ನಾವು ಮಿಥ್ಯೆ ಅಂತೇವೆ. ಆದರೆ ಅವನೇನೋ ಪ್ರತ್ಯಕ್ಷಕ್ಕೆ ತೋರ್ಲಕತ್ತಂದ ಅಂದರೆ ಅವರು ಪ್ರಪಂಚ ಸತ್ಯ ಅಂತ ಅವರ ದೃಷ್ಟಿಕೋನ ಇರೋದ್ರಿಂದ ಇದು ಪ್ರತ್ಯಕ್ಷ ಸತ್ಯ ಇರೋದ್ರಿಂದ ನೀವು ಹೆಂಗೆ ಎಲ್ಲಿ ಪರಂತರವಾಗಿ ಇದು ಮಿಥ್ಯೆ ಆಗಲ್ಲ, ಅಲ್ಲಿ ಪರಂತರವಾಗಿ ಇದು ವಿವರ್ತೋಪಾದಾನ ಕಾರಣ ಆಗುವುದಿಲ್ಲ. ಐತಲ್ಲ ತೋರ್ತದೆ. ಹಾಂ ತೋರಿ ಐತಲ್ಲ. ಮಿಥ್ಯತ್ವ ವರ್ಣ ಏನು 6ನೇ ಕಾಲ ವಿಚಾರ ಚಂದ್ರೋದಯ ಹೋಗದ ನಿಮ್ಗೆ ಅಲ್ಲ. ಪ್ರಪಂಚ ಮಿಥ್ಯತ್ವ ವರ್ಣನ ಅಂತೇಳಿ ಮ್ಯಾಲೆ ಹೆಡಿಂಗ್ ಶುರುವಾತಿಗೆ 6ನೇ ಕಾಲಕ್ಕೆ ಮ್ಯಾಲೆ ಹೆಡಿಂಗ್ ಬರ್ದಾರು. ಪ್ರತ್ಯೇಕ ಒಂದೊಂದು ಹೆಡಿಂಗ್ ಅದಾವ ಅವೆಲ್ಲ. ಮತ್ತು तीन देखा मैं दृष्टा हूँ दृष्टा हूँ ಅಂತಾನೆ. ಮುಂದೆ ಅಂತಾನೆ ಆ 3 ಅವಸ್ಥೆಗಳಿಗೆ ನಾನು ಸಾಕ್ಷಿ ಇದ್ದೇನೆ. ಅಲ್ಲಿ ಯಾಕೆ ದೃಷ್ಟ, ಇಲ್ಲಿ ಯಾಕೆ ಸಾಕ್ಷಿ ಅಂತೀರಿ? ಮತ್ತು ಈ ಕಡೆ ಮತ್ತು ಮುಂದೆ 5 ಕೋಶಗಳು ವಿಲಕ್ಷಣ ಅಂತ ಹೇಳ್ತೀವಿ. ಹೀಗೆ ಭಿನ್ನ ಯಾಕೆ ಹೇಳ್ತೀರಿ ಅಂತ ಅವನು ಅದು ಶಂಕಾಕರದ ಅಭಿಪ್ರಾಯ. ಬರೀ ಮುಂದೆ ನೀವು ಏನು ಹೇಳ್ಕತ್ತೀರಿ? ಇದೆಲ್ಲ ಏನು ಹೇಳಿದಿರಲ್ಲ, ಎಷ್ಟು ಹೇಳಿದ್ರಿ? ದೇಹ ಹೇಳಿದ್ರಿ, 3 ಅವಸ್ಥೆಗಳು ಹೇಳಿದ್ರಿ, 5 ಕೋಶಗಳು ಹೇಳಿದ್ರಿ, ಹೌದಿಲ್ಲ? ಇವು ಪ್ರಪಂಚ, ಇವು 3 ಪ್ರಪಂಚನೇ ಅದಾವ. ದೇಹ ಪ್ರಪಂಚದ ಅವಸ್ಥಾಕ ಅಭಿಮಾನಿ 3 ಅವಸ್ಥೆಗಳು ನಮ್ಮಲ್ಲಿ ತೋರ್ತಾವಲ್ಲ, ಎಚ್ಚರಿಕೆ ಕನಸನ್ನಿಧಿ, ಹೌದು. ಒಳಗೆ 5 ಕೋಶಗಳದಾವ. ಇದೇ ಪ್ರಪಂಚ, ಇದೇ ಪ್ರಪಂಚದ ಮತ್ತೊಂದು ಬೇರೆ ಪ್ರಪಂಚ ಅಂದ್ರೆ ಮತ್ತು ಹೊರಗೆ ಹುಡ್ಕೊಳ್ಕೆ ಹೋಗ್ಬೇಡ್ರಿ. ಇದೇ ಪ್ರಪಂಚ, ಇದು ಮಿಥ್ಯಾ ಅಂತ ಹೇಳ್ತೇವೆ. ಪ್ರಪಂಚ ಮಿಥ್ಯತ್ವ ವರ್ಣ ಯಾಕೆ ಮಾಡ್ತೀರಿ? ನಾವು ಮಾಡ್ತೇವೆ, ನಿಮ್ಗೇನು ಮಾಡೋದು? ಪ್ರಪಂಚ ಮಿಥ್ಯತ್ವ ವರ್ಣನ ಅಂತ ಕೊಟ್ಟರಲ್ಲ 6ನೇ ಕಾಲ ಒಳಗೆ ಸ್ವಲ್ಪ ಹೆಡಿಂಗ್ ಯಾಕೆ ಮಾಡ್ತೀರಿ ಅಂತ ಅವ್ನು ಕೇಳಿದ. ಈ ಪ್ರಪಂಚವು ಮಿಥ್ಯಾವರ್ಣ ಅಂತ ಹೇಳ್ತೀರ, ಪ್ರಪಂಚ ಮಿಥ್ಯಾ ಯಾಕೆ ಮಾಡ್ತೀರಿ? ಹಾಂ, ಏನು ಶ್ರುತಿ? ಜ್ಞಾನಾದೇವತೋ ಕೈವಲ್ಯ. ಶ್ರುತಿ ಏನು ಹೇಳ್ತದ? ಜ್ಞಾನಾದೇವತೋ ಕೈವಲ್ಯ, ಜ್ಞಾನದಿಂದಲೇ ಮೋಕ್ಷ ಆಗುತ್ತದೆ ಅಂತ ಶ್ರುತಿ ಹೇಳ್ತದೆ. ಜ್ಞಾನದಿಂದ ಮೋಕ್ಷ ಆಗಬೇಕಾಗಿದ್ದರೆ ಈ ಪ್ರಪಂಚ ಮಿಥ್ಯಾ ಇದ್ದರೆ ಜ್ಞಾನದಿಂದ ನಿವರ್ತಿ ಆಗ್ತದ.
ಇದು ಪ್ರಪಂಚ ಏನೈತಲ್ಲ ಮಿಥ್ಯ ಇದ್ರೆ ಜ್ಞಾನದಿಂದ ನಿವರ್ತಿ ಆಗ್ತದ. ಇದು ಸತ್ಯ ಇದ್ರೆ ಜ್ಞಾನದಿಂದ ನಿವರ್ತಿ ಆಗಲ್ಲ. ಇದು ಮಿಥ್ಯಾದ ಅಂತೇಳಿನೇ ಅದು ಜ್ಞಾನದಿಂದ ನಿವರ್ತಿ ಆಯಿತು. ಅದಕ್ಕೆ ಅವ್ರು ಸತ್ತದ ಮತ್ತು ಯಾಡ್ ಮಾಡಿದರು. ಜೋ ಜ್ಞಾನ से भी निवृत्त हुए नहीं, किसी से भी निवृत्त हुए नहीं, ತಾಕು ಸತ್ಕಯ್ಯ ತಿಳಿದಲ್ಲಿವ. ನಾವು ಮೋಕ್ಷ ಜ್ಞಾನದಿಂದಲೇ ಆಗುತ್ತದೆ ಅಂತ ಹೇಳ್ತೇವೆ. ಜ್ಞಾನದಿಂದ ಮೋಕ್ಷ ಆಗಬೇಕಾಗಿದ್ರೆ ಈ ಪ್ರಪಂಚ ವ್ಯಾವಹಾರಿಕ ಪ್ರಪಂಚ ಪಕ್ಷಕೃತ್ಯ ಮಿಥ್ಯತ್ವ ಸಾಧಯತೆ. ಜ್ಞಾನ ನಿವರ್ತ್ಯತ್ವಾತಿಥೇತು ಯಥಾಶುಕ್ತಿರಸ್ತಾದವು. ಅಂದ್ರೆ ವಾಸ್ತವಿಕ ಮಿಥ್ಯಾ ಯಾಕೆ ಮಾಡ್ತೀರಿ ಅಂದ್ರೆ ಜ್ಞಾನ ಮಿಥ್ಯಾ ಇದ್ರೆ ಜ್ಞಾನ ಆತಕ್ಕೆ ಆಗಲ್ಲ. ಸರ್ಪ ಮಿಥ್ಯಾದಂತೆ ಹೋಯ್ತು. ಇದು ಪ್ರಪಂಚ ಸತ್ಯ ಅಂದಮೇಲೆ ಇದೊಂದು ಸತ್ಯ ಜ್ಞಾನದಿಂದ ನಿವೃತ್ತಿ ಹಂಗೆ ಆಗ್ತದೆ, ಆಗಲ್ಲ. ಅದಕ್ಕೆ ನಾವು ಅದಕ್ಕೆ ಮಿಥ್ಯಾನೇ ಅಂತ ಹೇಳ್ತೇವೆ. पण ಅವೇನು ಸತ್ಯದಿದು ಸತ್ಯದ ಹೌದಿಲ್ಲ, ಅದು ಜ್ಞಾನದಿಂದ ನಿವೃತ್ತಿ ಆಗಲ್ಲ. ಮತ್ತು ಅದು ನೀವು ಅಧಿಷ್ಠಾನ ಉಪಾದಾನ ಕಾರಣ ಹೆಂಗೆ ಹೇಳ್ತೀರಿ? ವಿವರ್ತ ಉಪಾದಾನದ ಕಾರಣ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ನೀವು ಮಿಥ್ಯ ಐತಪ್ಪ ಅಂದ್ರೆ ನಿಮಗೆ ವಿವರ್ತ ಉಪಾದಾನ ಕಾರಣ ಬ್ರಹ್ಮ ಅಂತ ಹೇಳಿ ಬರ್ತಿತ್ತು. पण ಇದು ಪ್ರಪಂಚ ಸತ್ಯದಿದು ಅವನ मतानुसार है। विवर्त रूप करके मिथ्यापना कल्पना करने विषय कोई भी प्रमाण नहीं। और प्रपंच मिथ्यापणेते विना प्रपंच मिथ्या ಮಾಡಲಾರದೆ ಹೊರತು ಬ್ರಹ್ಮಂಕೋ ವಿವರ್ತ ಅಧಿಷ್ಠಾನಪಣ ಸಂಭವತಾ नहीं। ಬ್ರಹ್ಮನಿಗೆ ವಿವರ್ತ ಉಪಾದಾನ जर कदाचित ಪ್ರಪಂಚ ಮಿಥ್ಯಾ ಮಾಡಲಿಲ್ಲ ಅಂದರೆ ನಿಮ್ಮ ವಿವರ್ತ ಉಪಾದಾನ ಕಾರಣತ ಅಂತ ಹೇಳೋದು ಸಂಭವಿಸುವುದಿಲ್ಲ. विवर्त उपादान कारण ಅಂತ ಹೇಳೋದು ಸಂಭವಿಸುವುದೇ ಇಲ್ಲ, संभवता नहीं। याते उक्त 3 प्रकार के उपादानपणे विषय कोई प्रकार के उपादानपणा ता ब्रह्मं को संभवता नहीं। उपादानपणा ಸಂಭವಿಸುವುದೇ ಇಲ್ಲ. ತಿಳಿತಾ? ಈಗಿನ ಜಗತ್ತು ಕರ್ತಾನು ಸಂಭವಿಸಲಿಲ್ಲ ಅಂತ ಹೇಳ್ತಾರೆ. ಅದು ನಾಳೆ ನೋಡೋಣ. ಭಾಳ ವಿಷಯ ಆಗಲಿಲ್ಲ. ವಿವರ್ತ ಅದಲ್ಲ, ವಿ ಅಂದರೆ ವಿಪರೀತ. विवर्त वी ಅಂದರೆ विपरीत, व्रत म्हणजे दिसणे, विपरीत दिसणे. विपरीत एक असताना एक दिसणे. वी ಅಂದರೆ विपरीत, व्रत वರ್ತते वृत्ती दिसणे, विपरीत दिसणे ಅಂದರೆ एक असताना एक दिसणे. ಐತಿ ಹಗ್ಗ ಹಂಗೆ ತೋರ್ಲಿಕ್ಕೆ ಇರುವುದು ಹಗ್ಗ, ತೋರೋದು ಹಾವು. विपरीत दिसणे. एक असताना एक दिसणे. एक रज्जु हग्ग अद पण हाव तोरलकत्तದ. हग्गने हाव ಆಗ್ಯದ, हग्गने हाव ಆಗ್ಯದ. ಅಧಿಷ್ಠಾನ ಏನು ಕಲ್ಪಿತ ವಿವರ್ತ, ಆ ಹಗ್ಗದ ಏನದು ವಿವರ್ತ ಐತಲ್ಲ. ವಿಚಾರ ಸಾಗರ 4ನೇ ತರಂಗ ಒಳಗೆ, ವಿಚಾರ ಸಾಗರದ 4ನೇ ತರಂಗ ಒಳಗೆ 135 ಅಂಕ. विचार सागरದಾಗ 4ನೇ तरंग ಒಳಗೆ 135 अंक. ಈ यानु रज्जु सर्प अविद्या का परिणाम है, चेतन का विवर्त है. ಮುಂದೆ 135 चालू ಆಗ್ಯದ, 145 अंक तक ಶಂಕಾ ಸಮಾಧಾನ. 135 ರಜ್ಜು ಸರ್ಪ ದೃಷ್ಟಾಂತ ಏನು ಕೊಟ್ಟಿದ್ದೇವೆ ನಾವು. ಈ ಸರ್ಪ ಹೆಂಗದಂದ್ರೆ ಅವಿದ್ಯಾದ ಸರ್ಪ, ರಜ್ಜು ಅಲ್ಲ ಸರ್ಪ. 135. ಅದಕ್ಕಿಂತ ಮೊದಲು ಸ್ವಲ್ಪ 134 ಒಳಗೆ ಅವ ಇದು ಅಧಿಷ್ಠಾನ ಬಗ್ಗೆ, ಅಧಿಷ್ಠಾನ ಏನಂತಾನೆ, ಹಗ್ಗ ಅಧಿಷ್ಠಾನ. ಹಾವಿಗೆ ಹಗ್ಗ ಅಧಿಷ್ಠಾನ, ಹಗ್ಗ ಅಧಿಷ್ಠಾನ. ಇವರಂದ್ರು ರಜ್ಜು ಅಧಿಷ್ಠಾನ. ಅಲ್ಲೇ 134 अंक रज्जु अधिष्ठान नहीं, हग्ग अधिष्ठान अಲ್ಲ, हग्ग अधिष्ठान ಅಲ್ಲ. ಯಾಕಲ್ಲ? ರಜ್ಜು ಜಡ ಅಥವಾ ಅಧಿಷ್ಠಾನದ ಲಕ್ಷಣ ಹೆಂಗದ? ಸತ್ತಾ ಸ್ಫೂರ್ತಿ ಅಧಿಷ್ಠಾನ. ಯಾವುದರಲ್ಲಿ ಇರುವಿಕೆ ಸ್ವರೂಪತಾ ಇರಬೇಕು. ಈಗ ಇದು ಘಟ ಸಣ್ಣ ಅಂದರೆ ವಾಸ್ತವಿಕ ಇದು ಸತ್ತ ಇರುವಿಕೆ ಸ್ವತಃ ಅಲ್ಲ, ಸ್ವತಂತ್ರ ಸತ್ತ. ಘಟಸನ್ ಪಟಸನ್ ಏನು ಅಂತೇವಲ್ಲ, ಇದರಲ್ಲಿ ಸ್ವತಂತ್ರ ಸತ್ತತ್ವ ಇಲ್ಲ. ಆ ಸದ್ರೂಪ ಆ ನೈಯಾಯಿಕರಿಗೆ ಈಗ ನಿಮ್ಗೆ ಅದು ಹೇಳಿದ್ರೆ, ನೈಯಾಯಿಕರಿಗೆ ಸದ್ರೂಪದು ಸಂಬಂಧ ಅಧ್ಯಾಸ ನೈಯಾಯಿಕರಿಗೆ, ಬೌದ್ಧರಿಗೆ ಚಿದ್ರೂಪ ಸಂಬಂಧ ಅಧ್ಯಾಸ ಬೌದ್ಧರಿಗೆ, ಈ ಲೌಕಿಕರಿಗೆ ಆನಂದದ ಸಂಬಂಧ ಅಧ್ಯಾಸ ವಿಷಯಾದಿಗಳಿಗೆ ಆನಂದ. ಸತ್ತು ಚಿತ್ತು ಆನಂದ
ಸತ್ತು ಚಿತ್ತು ಆನಂದ. ನ್ಯಾಯಿಕರಿಗೆ ಸದ್ರೂಪ ಸಂಬಂಧ ಅಧ್ಯಾಸ ಆಗ್ಯದ. ಆದ್ದರಿಂದ ಸದ್ರೂಪ ಅಂದರೆ ಆತ್ಮ ಸತ್ತು, ಅದರ ಸದ್ರೂಪದು ಸಂಬಂಧ ಅಧ್ಯಾಸ ಇದ್ರಾಗನ ಈ ಜಗತ್ ಸತ್ಯ ಅಂತಾರೆ ಅವರು. ಇನ್ನು ಚಿದ್ರೂಪ ಸಂಬಂಧ ಅಧ್ಯಾಸ ಬುದ್ಧಿಯಲ್ಲಿ ಆಗಿರೋದ್ರಿಂದ ಕ್ಷಣಿಕ ವಿಜ್ಞಾನಿಗಳು ಬುದ್ಧಿನೇ ಆತ್ಮ ಅಲ್ಲಗತ್ತಾರೆ ಅವರಿಗೆ ಚಿದ್ರೂಪ ಸಂಬಂಧ ಅಧ್ಯಾಸ ಬುದ್ಧಿಯಲ್ಲಿ ಆಗಿತ್ತು. ಈ ವಿಷಯಗಳಲ್ಲಿ ಅಂದರೆ ಲೌಕಿಕರಿಗೆ ವಿಷಯವೇ ಆನಂದ, ಆ ಆನಂದ ಸಂಬಂಧ ಅಧ್ಯಾಸ ಈ ಲೌಕಿಕರಲ್ಲಿ ಆಗಿರೋದ್ರಿಂದ ಆನಂದ ಅಂತಾರೆ. ಇದ್ರ ಏನು ಹೇಳ್ತದೆ, ಘಟ ಅದು ಹಗ್ಗ ಜಡ. ಪರಂತು ಅಧಿಷ್ಠಾನ ಯಾವಾಗ ಆಗ್ತದೆ? ಯಾವುದರಲ್ಲಿ ಸತ್ತಾ ಸ್ಫೂರ್ತಿ ಪ್ರದಾರ್ಥೀತಿ ಅಧಿಷ್ಠಾನ. ಹಿಂಗೆ ಅಧಿಷ್ಠಾನ ಲಕ್ಷಣ ಬುಕ್ಕೊಳ್ಳೋದವ ಇಲ್ಲಿ. ಯಾವ ಸಂದರ್ಭದಾಗ ಈಗ ನಾವು ಈ ಜಗತ್ತು ಈಗ ಅಧಿಷ್ಠಾನ ಅಂದಮೇಲೆ ನಾವು ಮನೆ ಹೇಳಿದಿಲ್ಲ, ಜೋ ಆಪ್ ನಿರ್ವಿಕಾರ ಅವಿದ್ಯಾಕೃತ ಕಲ್ಪಿತ, ಅದು ಆ ಲಕ್ಷಣ ಇಲ್ಲಿ ಕುಂಡಿಸ್ಬೇಡ್ರಿ. ಅಧಿಷ್ಠಾನ ಅಂದ್ರೆ ಯಾವುದರಲ್ಲಿ ಸ್ವಯಂ ಸತ್ತ ಮತ್ತು ಸ್ಫೂರ್ತಿ ಇರಬೇಕು. ಸತ್ತಾ ಸ್ಫೂರ್ತಿ ಒಂದು ಚೇತನದಲ್ಲಿನೇ ಅದ, ಚೇತನದಲ್ಲೇ ಇರುವಿಕೆ ತೋರುವಿಕೆ ಒಂದು ಚೇತನದಲ್ಲಿ ಅದ. ಇದರ ಇರುವಿಕೆ ಇಲ್ಲ, ತೋರುವಿಕೆ ಇಲ್ಲ. ಹಂಗೆ ಹಗ್ಗದಲ್ಲಿ ಇರುವಿಕೆ ತೋರುವಿಕೆ ಇಲ್ಲ, ಅದಕ್ಕೆ ಅಧಿಷ್ಠಾನ ಆಗಲ್ಲ. ಹಿಂಗೆ ಎಲ್ಲ ಹಿಂಗೆ ಹಗ್ಗ ನಿಮ್ಮ ಅಧಿಷ್ಠಾನ, ಹಾವಿಗೆ ಹಗ್ಗ ಅಧಿಷ್ಠಾನ ಅಂತ ಹೇಳ್ಕೊತೀರಿ ಇಲ್ಲಿ ನೀವು, ರಜ್ಜು ಅಧಿಷ್ಠಾನ. ಇವರಂದರು ಹಗ್ಗ ಅಧಿಷ್ಠಾನ ಅಲ್ಲ. ಅಂದರೆ ಇದರಲ್ಲಿ ಅಧಿಷ್ಠಾನ ಸಂಭವಿಸಬೇಕಾಗಿದ್ದರೆ ಇದರಲ್ಲಿ ಅಧಿಷ್ಠಾನದಲ್ಲಿ ಸ್ವಯಂ ಸತ್ತಾ ಸ್ಫೂರ್ತಿ ಇರಬೇಕು. ಒಂದು ಇದು ಜಡ ಅದ. ಇನ್ನು ಜ್ಞಾನ ಆದಮೇಲೆ ಇದು ಆದರೂ ಕೂಡ ಬಾಧ ಆಗಿಬಿಡ್ತೈತೆ. ಯಾವ ರೀತಿ ಪರಿಸಿದಾಗ ಹಗ್ಗನು ಜ್ಞಾನ ಆದರೂ ಬಾಧ ಆಗ್ತಾರೆ, ಅಧಿಷ್ಠಾನ ಬಾಧ ಆಗಬೇಡ್ದು. ಅದಕ್ಕೆ ನಾವು ಮುಂದೆ ಹಗ್ಗ ಉಪೀತಿ ಚೇತನ ಮತ್ತು ಅವನು ಭಾಳ ಶಾಣೆ ಮನುಷ್ಯ. ಅವೇನಂದ ನಮ್ಮ ರಜ್ಜು ತಕ್ಕೋತೀನಿ ರೀ, ನಿಮ್ಮ ಹಾವು ತೋರ್ಕತ್ತದಿಲ್ಲ, ಹಾವು ಅವನು ಹೇಳ್ಕೊತೀರಿ, ನಮ್ಮ ಹಗ್ಗ ತಕ್ಕೋತೀನಿ, ಬರೀ ನೀವು ಹಾವೇ ಹೇಳಿ ನೋಡ. ಹಗ್ಗಿನಲ್ಲಿ ಹಾವು ಹೇಳ್ತೀರಿ ಏನೋ, ಹಗ್ಗಿ ಬಿಟ್ಟು ಹಾವು ಹೇಳ್ತೀರಿ. ನಮ್ಮ ಹಗ್ಗ ತಕ್ಕೋತೇವನು, ನಿಮ್ಮ ಹಾವು ತೋರ್ಲಿ. ಅದಕ್ಕೆ ಹಿಂಗೆ ಮಾಡಿರಿ, ನಮ್ಮ ಹಗ್ಗ ನಿಮ್ಮ ಚೇತನ ಎರಡು ಕುಡ್ಕೊಂಡು ಹೇಳ್ತು ಬರ್ರಿ. ಹಾಗೆ ರಜ್ಜು ಉಪೀತಿ ಚೇತನ, ರಜ್ಜು ಮತ್ತಂದ್ರೆ ಉಪಾಧಿಗಳು ಯಾವ್ದು ಬೇಕಲ್ಲ. ಶುಕ್ತಿ ಉಪಿ ಚೇತನ, ರಜ್ಜು ಉಪಿ ಚೇತನ, ಉಪಾಧಿಗಳು ಬೇಕಲ್ಲ. ಬರೀ ಚೇತನ ಅದಕ್ಕೂ ಆಗಲ್ಲ ಅಧಿಷ್ಠಾನ. ಅದಕ್ಕೆ ರಜ್ಜು ಉಪಿ ಚೇತನ ಅಧಿಷ್ಠಾನ. ರಜ್ಜು ಉಪಿ ಚೇತನ ಅಧಿಷ್ಠಾನ ಅಂದ್ರೂ ಕೂಡ ಬಾಧ ಆಗ್ತೈತಿ. 10 ಮಂದಿಗೆ 10 ಸಂಸ್ಕಾರ. ಅದಕ್ಕೆ ವೃತ್ತಿ ಉಪೀತ ಚೇತನ ಇದು ನಿರ್ದೋಷ. ಅದ್ರ ಮೇಲೆ ಶಂಕ ಮಾಡಿದ ನಂತರ ಅವರು ಈ ಹಗ್ಗದಲ್ಲಿ ತೋರುವ ಹಾವೇನೈತಲ್ಲ, ಇದು ಅವಿದ್ಯಾದು ಪರಿಣಾಮ, ಚೇತನದ ವಿವರ್ತ. ಉಪಾದಾನ ಕಾರಣ ನಿಮಿತ್ತಿ ಕಾರಣ ಎರಡು ಹೇಳದಂತೆ ಆಯಿತು. ಅಧಿಷ್ಠಾನ ಮತ್ತು ಉಪಾದಾನ ಕಾರಣ. ಈಗ ಮುಂದೆ ಮತ್ತು ಅದು ಹೇಳ್ತಾರೆ. ಯಾವುದು? ಸತ್ತಾ ಸ್ಫೂರ್ತಿ ಪ್ರದಾರ್ಥಿತಿ. ಪ್ರದಾರ್ಥಿತಿ ಅಂದರೆ ತೋರುವಿಕೆ. ಸಂಸ್ಕೃತ ಐತದು. ಪ್ರದಾರ್ಥು ಚೈತನ್ಯ. ಅದಕ್ಕೆ ಸತ್ತಾ ಸ್ಫೂರ್ತಿ ಪ್ರದಾರ್ಥೀತಿ ಹಿಂಗೇನದು ಪ್ರದಾರ್ಥಿತಿ. ಹಾಂ, ಪ್ರದಾರ್ಥಿತಿ ಅಂದ್ರೂ ಬರ್ತದೆ ಅಷ್ಟೇ. ಸತ್ತಾ ಸ್ಫೂರ್ತಿ ಪ್ರದಾರ್ಥಿತಿ ಅಂದ್ರೇ ಅದರ ಇರುವಿಕೆ ತೋರುವಿಕೆ. ಮತ್ತೆ ಪ್ರದಾರ್ಥಿತಿ ನೋಡ್ರಿ ಮನೆ.